ಶ್ರೀಶಾಯ ಪ್ರಕಾಶಿಗೆ ಸತ್ಯಾಯ ವಿದ್ಯಾಯ ಜಗತ್ಯದೋ ಕ್ಷೀಣಸತ್ಪದಿಂದ ಈಶ್ವರ್ಯಕಾಂತಪದೋದಿನ ಸ್ವಭಕ್ತಹಂತಾ ಪ್ರವಿಷ್ಟಹಂತಾ ನಾಮಾವತಾರೋ ಹರಿದೇಶಕಂದಮಾಹ ಸಂಸ್ಥಾಪ್ಯಾದೀಂದ್ರಾನ್ ಜಾನನ್ ವಿಷ್ಣೋ ಗುಣಾನಂತಾನ್ ಸಹ ಸಾಕ್ಷಾತ್ ಬ್ರಹ್ಮವಿದಾ ಅಸೌ ಇತ್ಯೇವ ಆದಯೋಃ ಶ್ರೇಯಸಿ. ಶ್ರೀಮದಾಚಾರ್ಯರು ನಾವು ಮೊದಲನೇ ದೃಷ್ಟಿಯಿಂದಲೇ ಹೇಳ್ತಾ ಇದ್ದೇವೆ. ಪ್ರಸಿದ್ಧವಾದ ರಾಮಾಯಣ ಕಥೆಯನ್ನ ನಾವು ಹೇಳ್ತಾ ಇಲ್ಲ. ಗೊತ್ತಿರೋ ಕಥೆಯನ್ನು ಹೇಳಿಬಿಟ್ರೆ ಸಮಯ ವ್ಯರ್ಥ. ಆದ ಕಾರಣ ಮುಖ್ಯವಾಗಿ ರಾಮದೇವರು ವನವಾಸ ಕಾಲಕ್ಕೆ ಗುಹನನ್ನ ಅನುಗ್ರಹ ಮಾಡಿದ್ದು, ಭಾರತದ ಆಶ್ರಮಕ್ಕೆ ಬಂದಿದ್ದು, ಚಿತ್ರಕೂಟಕ್ಕೆ ಬಂದಿದ್ದು, ದಾರಿಯಲ್ಲಿ ಪರವಂತ ಮುನಿಗಳನ್ನು ಅನುಗ್ರಹ ಮಾಡಿದ್ದು, ಶಬರಿಯನ್ನು ಅನುಗ್ರಹ ಮಾಡಿದ್ದು, ಹೀಗೆ ಅನೇಕ ಇಷ್ಟಿಂದ ನಗರವನ್ನು ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾಡಕ್ಕೆ ಮುಗಿಬೇಕಲ್ಲ, ಅದಕ್ಕೆ ಇಷ್ಟಿಂದ ನಗರ ಪ್ರವೇಶ ಮಾಡ್ತಾ ಇದ್ರೆ ಇಲ್ಲಿ ಅಂತಾರೆ ಶ್ರೀಮದಾಚಾರ್ಯರು, ಎಲ್ಲಾ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನಿಗೆ ಕತ್ತಲು ಕೂತ್ಬಿಟ್ಟಿದೆ. ಜಗತ್ತಿಗೆ ಬೆಳಕು ಕೊಡುವುದು ಸೂರ್ಯ, ಆ ಸೂರ್ಯನಿಗೆ ಕತ್ತಲು. ಸಮಾಗತೇತು ರಾಘವೇ ಪ್ರವಂದನಃ ಸಸೂರ್ಯಜಾ ವಿಪತ್ಸೂಹು ವಯಾಧಿಕ ನವಾರಯ ಮಾರುತಿ. ಅವರಿಗೆ ಏನಾಯ್ತು? ನೀಲಮೇಘ ಶ್ಯಾಮನಾದ ಪರಮಾತ್ಮ ಬಂದ. ಆ ಪರಮಾತ್ಮ ಬರೋದನ್ನ ನೋಡಿ ಎಷ್ಟು ಅಪಾರ್ಥವನ್ನು ಮಾಡಿಕೊಂಡ ಸೂರ್ಯ, ಸೂರ್ಯನೇ ಆದಂತ ಸುಗ್ರೀವ ಬರ್ತಾ ಇದ್ದು ರಾಮದೇವರು. ವಾಲಿ ಅನ್ಕೊಂಡ, ಅಥವಾ ವಾಲಿ ದೇಶ ನಡೆಸಿಕೊಂಡು ಬರ್ತಾ ಇರಬಹುದು ಅನ್ಕೊಂಡ, ಅಥವಾ ವಾಲಿಯಿಂದ ಪ್ರೇರಿತನಾಗಿ ಬಂದ ವ್ಯಕ್ತಿ ಅಂತಲೂ ಅನ್ಕೊಂಡ. ಹನುಮಂತ ದೇವರಂತಾರೆ, ನೀನು ಬೆಳಕು ಕೊಡೋನನ್ನು ನೀನೇ ಕತ್ತಲು ಕೂತಿದ್ಯಾ. ಅದಕ್ಕೆ ಸೂರ್ಯ ಕೊಡುವ ಬೆಳಕು ಲೌಕಿಕ ಬೆಳಕು, ಆದರೆ ನಿಜವಾದ ಬೆಳಕು ಕೊಡುವಂತ ಮುಖ್ಯ ಪ್ರಾಣಿಗಳೇ ನಿಜವಾದ ಬೆಳಕು. ಆದ್ರಿಂದ ವಾಯುದೇವರಂತಾರೆ, ನೀನು ಯಾವ ವಾಲಿಯಿಂದ ಭಯಪಟ್ಟಿದ್ಯೋ ಆ ವಾಲಿಯ ಭಯದಿಂದ ನಿನ್ನನ್ನ ಸುರಕ್ಷಿತನನ್ನಾಗಿ ಕಾಪಾಡಲಿಕ್ಕೋಸ್ಕರನೇ ರಾಮದೇವರು ಬರ್ತಾ ಇದ್ದಾರೆ. ಅವರು ಯಾರು ಅಂತ ತೋರಿಸ್ತೀನಿ, ಒಂದು ನಿಮಿಷ ಇಲ್ಲೇ ನಿಂತು ಅಂತ ಹೇಳಿ ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ. ಯಾವ ಕಪಿರೂಪವನ್ನು ಬಿಟ್ಟು ದಿಚ್ಚು ರೂಪವನ್ನು ಸ್ವೀಕಾರ ಮಾಡಿಕೊಂಡು ರಾಮದೇವರ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವರನ್ನು ಸ್ತುತಿ ಮಾಡ್ತಾರಂತೆ. ಹನುಮಪ್ಪ ಕಪಿರೂಪದಲ್ಲಿ ಇಲ್ಲ, ಒಂದು ದಿಚ್ಚು ರೂಪ ಧಾರಣ ಮಾಡಿದ್ದಾರೆ, ನಮಸ್ಕಾರ ಹಾಕಿದ್ರು. ಆಗ ರಾಮದೇವರಿಗೂ ಹನುಮಂತ ದೇವರಿಗೂ ಸ್ವಲ್ಪ ಸಂವಾದ ನಡೀತು. ವಾಲ್ಮೀಕಿ ಋಷಿಗಳು ಅಂತಾರೆ, ಹನುಮಂತ ದೇವರ ಜ್ಞಾನದ ಮಟ್ಟ ಎಷ್ಟು ಅನ್ನೋದನ್ನ ರಾಮದೇವರು ಸರ್ಟಿಫಿಕೇಟ್ ಶ್ಲಾಘನೀಯವಾಗಿ ರಾಮದೇವರು ಮಾತಾಡ್ತಾರಂತೆ. ಲಕ್ಷ್ಮಣ, ಇಷ್ಟೋ ತನಕ ಈ ಹನುಮಪ್ಪನ ಜೊತೆಗೆ ಮಾತನಾಡಿದ್ರಲ್ಲ, ಹನುಮಪ್ಪನ ಬಾಯಿಯಲ್ಲಿ ಬಂದ ಮಾತು ಹೇಗಿತ್ತು ಗಮನಿಸಿಯ? ನಾನೃತ್ವೇರವಿನೀತಸ್ಯ ನಾಯುರ್ವೇದ ಧಾರಿಣ ನಾ ಸಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷ್. ಋಗ್ವೇದದಲ್ಲಿ 24 ಶಾಖೆಗಳು, 24 ಶಾಖೆಗಳಿಂದ ಯುಕ್ತವಾದ ಸಮಗ್ರ ಋಗ್ವೇದವನ್ನು ಅಧ್ಯಯನ ಮಾಡಿದ್ದಾನೆ. ನಾನೃತ್ವೇರವಿನೀತಸ್ಯ 24 ಶಾಖೆಯ ಋಗ್ವೇದವನ್ನ ಪರಿಪೂರ್ಣವಾಗಿ ಅರ್ಥ ಸಮೇತವಾಗಿ ಅಧ್ಯಯನ ಮಾಡಿದಂತ ಹನುಮಂತ ದೇವರು ಆ ರೀತಿಯಾಗಿ ಮಾತನಾಡಬೇಕು ಅಂದ್ರೆ ಋಗ್ವೇದ ಪರಿಪೂರ್ಣವಾಗಿ ಎಲ್ಲಾ ಶಾಖೆಗಳೊಂದಿಗೆ ಅರ್ಥಾನುಸಂಧಾನದಿಂದ ಇಟ್ಟುಕೊಂಡು ಅಧ್ಯಯನ ಮಾಡಿದವನಾಗಿದ್ದರೂ ಕೂಡ ಆ ಮಹಾನುಭಾವ ಅವನು ವಿನಿಯನವರು. ವಿದ್ಯಾ ಜಾಸ್ತಿ ಆಗ್ತಾ 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 ವಿನಿಯನಾಶ ಆಗ್ತಾ ಇರುತ್ತಾನೆ. ರಾಮಕೃಷ್ಣ ಕೇಳ್ಕೊಂಡಾಗ ನಮಸ್ಕಾರ ಮಾಡ್ತೀವಿ, ಅವರು ಬಂದ ಸಿಕ್ಕಾಗ ಏನು ಏನು ಮನೆ ಮಾಡ್ತೀಯಪ್ಪ ವಿದ್ಯಾರ್ಥಿ. ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ವೇದಾಂತಕ್ಕೆ ಬಂದ್ವಿ. ನಾವು ನಮಗಿಂತ ಹಿರಿಯರು ಅನುಸಂಧಾನ ನಮಗೆ ಬರೋದೇ ಇಲ್ಲ. ವೇದಾಂತ ನಾನು ಓದ್ತಾ ಇದ್ದೀನಿ, ಅವನಿಗೆ ನಾನೇ ಕನ್ಸ್ತಾವ, ಅವನೇ ಬಂದ ನನಗೆ ನಾನು ಅಂದ್ರೆ ವಿದ್ಯಾ ದದಾತಿ ವಿನಯಂ ಅಲ್ಲ, ಆ ವಿನಯ ಒಂದು ಬಿಟ್ಟು ಇನ್ನೆಲ್ಲ ಇರ್ತಾನೆ. ಇದು ಬಹಳ ಅಪಾಯ. ವಿದ್ಯಾ ವಿನಯನು ಶೋಧನೆ ಅಲ್ಲ, ವಿದ್ಯಕ್ಕೆ ನಮಗೆ ಬರಬೇಕಾದ ಗುಣ ಯಾವುದು ಗೊತ್ತ? ವಿನಯ. ಅದಕ್ಕೆ ನಾನೃತ್ವೇದ ವಿನೀತಸ್ಯ, ಹನುಮಂತ ದೇವರ ವಿನಯ ನೋಡಿ ಎಲ್ಲ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೂ ಕೂಡ
ಪರಿಪೂರ್ಣ ಜ್ಞಾನ ಇದ್ರೂ ಕೂಡ ಆ ಶಾಸ್ತ್ರದಿಂದ ಅವರಿಗೂ ಪ್ರತಿಪಾದ್ಯತ್ವ ಅನ್ನೋದಿದ್ರೂ ಕೂಡ ರಾಮದೇವರಿಗೆ ಕರವ ಮುಗಿದ ಮುಖ್ಯ ಶ್ರೀಹರಿಗೆ ಎದುರಾಗಿ ಕೈ ಮುಕ್ಕೊಂಡೇ ನಿಂತಿರ್ತಾರೆ. ನಾವು ನಿಂತ್ಕೊಳ್ತೀವಿ. ಯಾರಿಂದ ನಾವು ಕೆಲಸ ಆಗಬೇಕು ಅಂದ್ರೆ ದೇವರಿಗೆ ಕೈ ಮುಗಿತೀವೋ ಇಲ್ಲೋ ಅವರಿಗೆ ಮಾತ್ರ ಸಾಕಾಮ ನಮಸ್ಕಾರ ಹಾಕಿದ್ರು. ಏನ್ ನಿಯ ಈ ಲೌಕಿಕರಿಗೆ ನಮಸ್ಕಾರ ಹಾಕೋಕೆ ಸಿಕ್ಕಾಬತ್ತಿ ವಿನಯ. ಆದ್ರಿಂದ ಯಾರತ್ರ ವಿನಯ ಪ್ರಾಮಾಣಿಕವಾಗಿ ತೋರಿಸ್ಬೇಕು ಅಂತ ಅವರು ನೋಡಿ ಕಲ್ಲಿ ನೀನು ಅಂತಾರೆ ರಾಮದೇವ್. ಆ ಲಕ್ಷ್ಮಣನ್ ನೋಡಿ ನಾವು ಬಿಡ್ತೀವಿ ಈ ಸತ್ಯ ಸಮಗ್ರ ವೇದಾಧ್ಯಯನ ಮಾಡಿದ್ದಾರೆ. ಆದ್ರೆ ಅವನು ನೀನು ನಾ ಯಜುರ್ವೇದ ಧಾರಣ. ಯಜುರ್ವೇದದಲ್ಲಿ ಎಲ್ಲ ಕರ್ಮಗಳ ಬೋಧನೆ ಮಾಡ್ತಾರೆ. ಯಜುರ್ವೇದದಲ್ಲಿ ಹೇಳಿದಂತೆ ಪ್ರತಿಯೊಂದು ಶಾಸ್ತ್ರವೂ ತಪ್ಪದೆ ಆಚಾರ ವಿಚಾರವನ್ನು ಮಾಡಬೇಕು ನೋಡ್ಲಿಕ್ಕೆ ಆ ರೀತಿ ಇದ್ದಾರೆ. ಆದ್ರೆ ಅವನ ವಿನಯ ಅನ್ನೋದು ಸರ್ವ ಕರ್ಮಗಳನ್ನು ವ್ಯವಸ್ಥಿತವಾಗಿ ಸದಾಚಾರನಾಗಿ ಮಾಡ್ತಕ್ಕ ಅವನ ದೃಷ್ಟಿಯನ್ನು ನೋಡಿ. ಅಂದ್ರೆ ನಾ ಸಾಮವೇದ ವರಿಷ್ಠ, ಸಾಮವೇದದಿಂದ ಸದಾ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾನೆ. ಅಂಥ ವ್ಯಕ್ತಿಗಳಿಗೆ ಸಮಾನಾದ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ ಅಂತ ಇಲ್ಲ ಅಂತಾರೆ. ನಾನು ವೇದ ನಿರೀತಸ್ಯ ನಾಯುರ್ವೇದ ಧಾರಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ. ಋಗ್ವೇದ 24 ಶಾಖೆ, ಯಜುರ್ವೇದ 101 ಶಾಖೆ, ಸಾಮವೇದ 1000 ಶಾಖೆ, 1100 ಪ್ಲಸ್ 12 ಶಾಖೆ ಅಥರ್ವ ವೇದಕ್ಕೆ, 1137 ಶಾಖೆಗಳು 4 ವೇದದಲ್ಲಿ. ಆ 4 ವೇದದ ಅಷ್ಟು ಶಾಖೆಗಳೊಂದಿಗೆ ಅಧ್ಯಯನ ಮಾಡಿದ್ದವನು ಮಾತ್ರ ಹನುಮಂತನಂತೆ ಮಾತನಾಡಲಿಕ್ಕೆ ಸಾಧ್ಯ ಅಂತ ರಾಮದೇವರು ಹೇಳ್ತಾರೆ. ಇವನ ಬಾಯಿಯಲ್ಲಿ ಬಂದ ಮಾತು ಹೆಂಗಿದೆ ಗೊತ್ತಾ? ನೂನಂ ವ್ಯಾಕರಣಂ ಕೃತ್ನಂ ಅನೇನ ಬಹುದಾಶ್ರಿತಂ ಬಹುವ್ಯಾಕರಣೇನ ನಚಿಂಚಿತ್ ಅಪಶಬ್ದಿಕಂ. ಇಷ್ಟು ಮಾತನಾಡ್ತಾನಲ್ಲ, ಅವನ ಬಾಯಲ್ಲಿ ಅಪ್ಪಿ ತಪ್ಪಿ ಅಪಶಬ್ದ ಒಂದಾಡುತ್ತ ಒಂದು ಮಾತ್ರ ಹೇಳಿ, ಅರ್ಥ ಮಾತ್ರ ಹೇಳಿ. ಅವನ ಬಾಯಲ್ಲಿ ಅಪಶಬ್ದ ಬಂದಿದ್ದು ನೋಡ್ಯಾ? ಹನುಮಂತ ದೇವರ ಬಾಯಿಗೆ ಅಪಶಬ್ದ ಅನ್ನೋದು ಬರುವುದೇ ಇಲ್ಲ. ಇದು ರಾಮದೇವರು ಹೇಳಿತು ನಚಿಂಚಿತ್ ಅಪಶಬ್ದಿತಂ ಹನುಮಂತ ದೇವರಿಗೆ. ನಮಗೆ ಹೇಳೋ ಕಾಲಕ್ಕೆ ನಚಿಂಚಿತಪಿ ಶಬ್ದಿತಂ. ನಮ್ಮ ಬಾಯಲ್ಲಿ ಒಂದೂ ಒಳ್ಳೆಯ ಶಬ್ದ ಬರೋದಿಲ್ಲ, ಹನುಮಂತ ದೇವರ ಬಾಯಲ್ಲಿ ಒಂದೂ ಕೆಟ್ಟ ಶಬ್ದ ಬರೋದಿಲ್ಲ. ಅದಕ್ಕೆ ನಾವು ಸಾಧಾರಣ ಜೀವರು, ಅವರು ಜೀವೋತ್ತಮ ಅಷ್ಟೇ ಇರ್ತದೆ. ಆ ಹನುಮಂತ ದೇವರು ಯಥಾಪ್ರಕಾರ ನಿಜವಾಗಿಯೂ ತಾವು ನಿಜವಾದ ಕವಿರೂಪವನ್ನು ಪ್ರಕಟ ಆಗಿದೆ. ಹನುಮಂತ ದೇವರು ರಾಮದೇವನ ಒಂದು ಕಡೆಗೆ, ಲಕ್ಷ್ಮಣನ ಒಂದು ಕಡೆಗೆ ಕರ್ಕೊಂಡು ಹೋದ್ರೆ ಇದು ಶಿಖರಾಚಾರ ಅಂತಾರೆ. ಇದು ಇವಾಗಲ್ಲಪ್ಪ, 3 ರೂಪದಲ್ಲೂ ಅದೇ ಕೆಲಸ ಅವರಿಗೆ, 3 ರೂಪದಲ್ಲೂ ಅದೇ ಕೆಲಸ ವಾಯುದೇವರಿಗೆ. ಒಂದು ಕಡೆಗೆ ಪರಮಾತ್ಮನನ್ನ, ಒಂದು ಕಡೆಗೆ ಜೀವನನ್ನ ಕೂಡಿಸ್ಕೊಂಡೆ ಕರ್ಕೊಂಡು ಹೋಗೋ ಕೆಲಸನೇ ಮುಖ್ಯ ಪ್ರಾಣದೇವರು ಇಲ್ಲಿ ತೋರಿಸಿದಷ್ಟೇ. ಇದು ಎಂದೂ ಮಾಡದೇ ಇದ್ದಿದ್ದನ್ನು ಅವರು ಮಾಡಿದ್ದಲ್ಲ. ಪ್ರತಿ ಕ್ಷಣ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಅವರವರ ಗತಿಗೆ ಕರ್ಕೊಂಡು ಹೋಗುವ ಮಾನವರು ಅವರೇ ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಯಥಾಪ್ರಕಾರ ಇಲ್ಲಿ ಸುಗ್ರೀವನ ಚರ್ಚೆಯನ್ನು ಮಾಡುತ್ತಾರೆ. ಅಗ್ನಿ ಸಾಕ್ಷಿ ಯಾಕೆ ಅಂದ್ರೆ ದೇವತೆಗಳು ಅಗ್ನಿಮುಖರು, ಯಾವುದನ್ನೇ ಮಾಡಿದ್ರು ಅಗ್ನಿ ಸಾಕ್ಷಿಯಾಗಿ ಮಾಡ್ತಾರೆ. ಆದ್ದರಿಂದ ಅಗ್ನಿ ಸಾಕ್ಷಿಯಾಗಿ ರಾಮದೇವರ ಸುಗ್ರೀವರ ಚರ್ಚೆ ಬೇಸಿಗೆ ಹಾಕಿದ್ದು ವಾಯುದೇವರಾದ್ರಿಂದ ಅವರ ಚರ್ಚೆ ಉಳಿತದೆ. ಕಂಡೀಷನ್ ಪ್ರಾರಂಭ ಆಯ್ತು. ಪ್ರಕಟ ಎಷ್ಟು ಅಷ್ಟೇ ತಗೊಂಡ ಹುಲ್ಲು ಕಥೆ ಹೇಳಲ್ಲ. ಪ್ರತಿಜ್ಞೆ ಪರಸ್ಪರ ಪ್ರತಿಜ್ಞೆ ಮಾಡಿದ್ರು. ಸುಗ್ರೀವ ಅವನ ಪ್ರತಿಜ್ಞೆ, ರಾಮದೇವರ ಕೈಗೆ ಒಂದು ಪ್ರತಿಜ್ಞೆ ಮಾಡ್ತಾ ಏನು ಗೊತ್ತಾ? ವಾಲಿಯನ್ನ ಕೊಂದು ನಿನ್ನ ರಾಜ್ಯವನ್ನು ಹಿಂತಿರುಗಿ ನಿನ್ ಕೊಡ್ತೀನಿ, ನೀನು ಕಳ್ಕೊಂಡ ನಿನ್ನ ಹೆಂಡತಿಯನ್ನ ನಿನಗೆ ವಾಪಸ್ ಕೊಡ್ತೀನಿ. ಇದು ರಾಮದೇವರ ಪ್ರತಿಜ್ಞೆ. ಅವ್ರು ಮಾಡ್ತಿದ್ರು. ಇವ್ರು ಮಾಡಿದ ಪ್ರತಿಜ್ಞೆ ಏನ್ ಗೊತ್ತಾ? ನೀನು ನಿನ್ನ ಹೆಂಡತಿನ ಕಳ್ಕೊಂಡಿದ್ದೀಯಲ್ಲ, ನಿನ್ನ ಹೆಂಡತಿನ ನಾನು ತಗೊಂಡು ಕೊಡ್ತೀನಿ. ಅದನ್ನ ಶಾಸ್ತ್ರದಲ್ಲಿ ಅಂತಾರೆ, ಕಳ್ಕೊಳ್ಳದೇ ಇದ್ದ ರಾಮ ಹೆಂಡತಿಯನ್ನ ಸುಗ್ರೀವ ನಿಜವಾದ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ. ನಿಜವಾಗೂ ತನ್ನ ಹೆಂಡತಿಯನ್ನ ಕಳ್ಕೊಂಡ ತನ್ನ ಹೆಂಡತಿಯನ್ನ ಕಾಪಾಡಿಕೊಳ್ಳಕ್ಕೆ ಯೋಗ್ಯತೆ ಇದ್ದೇ ಇರುವಂತ ಒಬ್ಬ ಸುಗ್ರೀವ ಕಳ್ಕೊಳ್ಳದೆ ಇರುವ ರಾಮನ ಹೆಂಡತಿಯನ್ನು ಹುಡುಕೊಳ್ತೀನಿ ಅಂತಾನೆ. ಇದು ನೋಡಿ ಅಪಹಾಸ್ಯ ಅಲ್ಲ, ಹಾಸ್ಯಾಸ್ಪದ ಇದೆ. ರಾಮದೇವರು ಕಳ್ಕೊಂಡೇ ಇಲ್ಲ ಹೆಂಡತಿನ, ಇದು ಹೇಗೆ ಹೇಳ್ತೀರಿ? ರಾಮದೇವರು ಹೆಂಡತಿಯನ್ನು ಕಳ್ಕೊಂಡಿಲ್ಲ ಅದು ಹಿಂಗೆ. ಅದಕ್ಕೆ ವೇದವ್ಯಾಸರು ಒಂದು ಕಥೆಯನ್ನೇ ಹೇಳ್ತಾರೆ, ಬ್ರಹ್ಮಾಂಡ ಪುರಾಣ. ಏನು ಅಂದ್ರೆ, ರಾಮದೇವರ ಜೊತೆಗೆ ಸೀತಾದೇವಿ ಯಾವಾಗಲೂ ಇದ್ಲು ಅನ್ನೋದಕ್ಕೊಂದು ಕಥೆ. ಒಮ್ಮೆ ಕೈಲಾಸದಲ್ಲಿ ರುದ್ರದೇವರು ಪಾರ್ವತಿ ದೇವರು ಕೂತಿದ್ದಾರೆ. ರುದ್ರದೇವರು ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ರಾಮತಾರಕ ಮಂತ್ರವನ್ನ.
ಅವರಿಗೆ ರಾಮದೇವರ ಅನುಗ್ರಹ ಹೇಗೆ ಅಂದ್ರೆ ತ್ರೇತಾಯುಗ ರಾಮದೇವರ ಅವತಾರ ಮಾಡಿದ ಸಂದರ್ಭ, ಅಲ್ಲಿ ರುದ್ರದೇವರು ಧ್ಯಾನ ಮಾಡ್ತಾ ಇದ್ರೆ ಅವರ ಹೃದಯದಲ್ಲಿ ಒಂದು ಟಿವಿ ಬಿತ್ತು. ಟಿವಿ ಅಂತ ಚಿತ್ರ ಏನ್ ಗೊತ್ತಾ, ಯಾವುದೋ ಒಂದು ಚಿತ್ರ ಬಿತ್ತು. ಆ ಚಿತ್ರ ಬಿದ್ದ ತಕ್ಕ ಕಣ್ಣು ಬಿಟ್ಟವರಾಗಿ ನಕ್ಕು ಸೀರಿಯಸ್ ಆಗಿ ಜಪ ಮಾಡ್ತಾರೆ. ನಕ್ಬಿಟ್ರೆ ಇನ್ನೂ ಒಂಥರ ಆಶ್ಚರ್ಯ ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಹೇಳ್ತಾರೆ, ಸ್ವಾಮಿ ವ್ಯರ್ಥ ಕರ್ಮವನ್ನು ಮಾಡತಕ್ಕವರು ಮನುಷ್ಯರು, ನೀವು ದೇವತ್ತವರು, ನೀವು ಗಂಭೀರವಾಗಿ ದೇವರ ಧ್ಯಾನ ಮಾಡ್ತಾ ಕೂತವರು ನಗುತ್ತಾ ಇದ್ದೀರಲ್ಲ, ನಿಮ್ಮ ನಗುವಿಗೆ ಕಾರಣ ಏನು? ನಮ್ಮ ತಾತನ ಮಹಿಮೆ ನೋಡಿ ನಕ್ಕೆ ಅಂತ. ನೀವು ನೋಡಿದ್ರೆ ಕೈಲಾಸದಲ್ಲಿ ಕೂತಿದ್ದೀರಿ, ನಿಮ್ಮ ತಾತನ ಮಹಿಮೆ ನೀವೆಲ್ಲಿ ನೋಡಿದ್ರಿ? ಇಲ್ಲಿ ನೋಡಿದ್ರೆ ಎಂದು ಇಲ್ಲಿ ನೋಡಿದ್ದೀವಿ. ಏನ್ ನೋಡಿದ್ರಿ? ಅವರು ಧ್ಯಾನ ಮಾಡ್ತಾ ಇದ್ರೆ ಪರಮಾತ್ಮನ ಅನುಗ್ರಹದಿಂದ ಅಲ್ಲಿ ರಾಮದೇವರಿಗೆ ಅವತಾರ ಮಾಡಿದ್ರು. ಆ ಅವತಾರ ಮಾಡಿದ ಕಥೆಗಳನ್ನೆಲ್ಲ ಇವರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಲೈವ್ ಟೆಲಿಕಾಸ್ಟ್. ಅಲ್ಲಿ ರಾಮದೇವರು ಮಾಡಿದ ಮಹಿಮೆಗಳನ್ನೆಲ್ಲ ಇವರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಅವರ ಹೃದಯದಲ್ಲಿ ಟಿವಿ ಬಿದ್ದಾಗ ಬೀಳ್ತಾ ಇರ್ತದೆ. ಅಲ್ಲಿ ಏನ್ ನಡೀತಾ ಇದೋ ಲೈವ್ ಇಲ್ಲಿ. ಕೆಲವು ಲೈವ್ ರಿಲೇ ಕೊಟ್ರೆ ಕೆಲವು ಕ್ಲಾರಿಟಿ ಕಮ್ಮಿ ಇರುತ್ತೆ, ಆದ್ರೆ ಇಲ್ಲಿ ಫುಲ್ ಕ್ಲಾರಿಟಿ. ಹೃದಯದಲ್ಲಿರುವ ಆ ಲೈವ್ ಕಾರ್ಯಕ್ರಮ ಯಾವಾಗ ರಾಮದೇವರ ಸಂದರ್ಭ, ಆ ಸಂದರ್ಭದಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಒಂದು ಚಿತ್ರ ಮೂಡಿದ ತಕ್ಷಣ ಕಣ್ಣು ಬಿಟ್ಟು ನಕ್ಕರು. ಏನ್ ಚಿತ್ರ ಅಂದ್ರೆ ಸೀತಾದೇವಿಯನ್ನ ಕಳ್ಕೊಂಡವನಂತೆ ನಕಸ್ತ ಎಲ್ಲ ಋಷಿಗಳನ್ನ, ಮುನಿಗಳನ್ನ, ಪ್ರಾಣಿಗಳನ್ನ, ಗಿಡಗಳನ್ನ, ಪಕ್ಷಿ ಪ್ರಾಣಿಗಳನ್ನ, ಗಿಡ ಮರಗಳನ್ನ, ನದಿಗಳನ್ನ, ನನ್ನ ಹೆಂಡತಿ ನೋಡಿದ್ರ, ನನ್ನ ಸೀತಾ ನೋಡಿದ್ರ, ನನ್ನ ಹೆಂಡತಿಯಲ್ಲಿ ಅಂತ ಸುತ್ತಪಟ್ಟವನಂತೆ ನಗಸ್ತ, ಕಣ್ಣೀರು ಹಾಕಿದವನಂತೆ ನಗಸ್ತ ಎಲ್ಲಾ ಕಡೆಗೂ ಕೇಳುವ ದೃಶ್ಯ ರುದ್ರದೇವರ ಹೃದಯದಲ್ಲಿ ಮೂಡಿತ್ತಂತೆ. ಆಗ ಕಣ್ಣು ಬಿಟ್ಟು ನಕ್ಕರಂತೆ. ಕಳ್ಕೊಳ್ಳದೆ ಇದ್ದ ಹೆಂಡತಿನ ಕಳ್ಕೊಂಡ ಹಾಗೆ ನಟನೆ ಮಾಡ್ತೀಯಲ್ವ ಸ್ವಾಮಿ, ನಿನ್ನ ಮಹಿಮೆಗೆ ನಾನು ಏನ್ ಹೇಳಬೇಕು ಅಂತ ಆಶ್ಚರ್ಯದಿಂದ ರುದ್ರದೇವರು ನಕ್ಕರಂತೆ. ಅದನ್ನ ಹೆಂಡತಿ ಹೇಳ್ತಾ ಇದ್ದಾರೆ, ಹಿಂಗೆ ನಡೀತಾ ಇದೆ. ಒಂದು ಕ್ಷಣ ಪಾರ್ವತಿ ಅಲ್ಲ ಅವಳು, ದಾಕ್ಷಾಯಿಣಿ. ಇನ್ನು ಪಾರ್ವತಿ ಆಗಿಲ್ಲ, ಅವಳೇ ಮುಂದೆ ಪಾರ್ವತಿ ಆಗ್ತಾಳೆ. ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ, ಅವಳ ಕಥೆ ಇವತ್ತು ಸಾಯಂಕಾಲ ಬರುತ್ತೆ ಭಾಗವತದಲ್ಲಿ. ದಾಕ್ಷಾಯಿಣಿ ರುದ್ರದೇವರ ಹೆಂಡತಿ. ಅವಳು ಕೇಳ್ತಾಳೆ, ಅಲ್ಲ ಸ್ವಾಮಿ, ನಿಜವಾಗ್ಲೂ ಹೆಂಡತಿನ ಕಳ್ಕೊಳ್ಳೇ ಇದ್ದೆ, ಅವನು ಹಂಗೆಲ್ಲ ಯಾಕೆ ಕೇಳ್ತಾನೆ? ರಾಮ ಹೆಂಡತಿನ ಕಳ್ಕೊಂಡಿರ್ಬೋದಲ್ವಾ ಅಂತ ಸಂದೇಹ ಬರುತ್ತೆ. ಹಾಗಂದ ತಕ್ಷಣ ಸಂದೇಹ ಬಂದರೂ ಕೂಡ ಅಪಾಯವೇ ಪರಮಾತ್ಮನ ವಿಷಯದಲ್ಲಿ. ಹಾಗಂದ ತಕ್ಷಣ ರಾಮದೇವರ ವಿಷಯದಲ್ಲಿ ಈ ಅಪಾರ್ಥ ಮಾಡಬೇಡ, ಅವ್ರ ಹೆಂಡತಿನ ಕಳ್ಕೊಂಡೇ ಇಲ್ಲ. ಸರಿಯಾದ ದೃಷ್ಟಿಯಿಂದ ನೋಡು, ರಾಮದೇವರ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ, ಅಷ್ಟೇ ಇಲ್ಲ ಪಕ್ಕದಲ್ಲಿ ಸೀತಾದೇವಿನೂ ಇದ್ದಾಳೆ, ನೋಡು ನನಗೆ ಕಾಣಿಸ್ತಾ ಇದ್ದಾಳೆ, ನೀ ಸರಿಯೇ ನೋಡು ಅಂದು ಹುಡುಕಿದ್ರು. ದಾಕ್ಷಾಯಿಣಿಗೆ ಅನುಮಾನ, ಹಂಗೆಲ್ಲ ಹುಡುಕ್ತಾರೆ ಅಂದ್ರೆ ಕಳೆದೋದ್ರೆ ಹುಡುಕ್ತಾರ, ಎದುರಿಗೆ ಎದುರು ಹುಡುಕ್ತಾರೆ. ಒಂದ್ಸರಿ ಹಂಗೂ ಆಗುತ್ತೆ, ಕನ್ನಡಕ ಹಾಕೊಂಡ್ಬಿಟ್ಟಿರ್ತಾರೆ, ಕನ್ನಡಕದಲ್ಲಿ ಕನ್ನಡಕ ಹಿಂಗ್ ಮಾಡ್ಕೊಂಡಿರ್ತಾರೆ. ಹೀಗೆ ಮಾಡ್ಕೊಂಡು ಕನ್ನಡಕ ಎಲ್ಲಿಟ್ಟೆ, ಕನ್ನಡಕ ಎಲ್ಲಿಟ್ಟೆ, ಕನ್ನಡಕ ಎಲ್ಲಿ. ಆ ಹೆಂಡತಿ ಕಿವಿ ಹಿಂದೋ ತನಕ ಅವ್ರಿಗೆ ಗೊತ್ತಾಗಲ್ಲ ಅದ್ರ ಜ್ಞಾನ. ಅಲ್ಲೇ ಹೇಳಿ ಹೇಳ್ಬೇಕಾದ್ರೆ ಹೇಳಿದ್ರೆ ಕಷ್ಟ ಗೊತ್ತಾಗುತ್ತೆ. ಈ ರೀತಿಯಾಗಿ ಒಂದೊಂದ್ಸರಿ ಹಂಗೂ ಆಗುವ ಕೆಲವು ಇರ್ತವೆ ಕಡೆ ಜೀವನದಲ್ಲಿ. ಇಲ್ಲಿ ಏನಾಯ್ತು, ನಿಜವಾದ ಸೀತಾದೇವಿ ಪಕ್ಕದಲ್ಲಿದ್ರೂ ಕೂಡ ದಾಕ್ಷಾಯಿಣಿ ಅನುಮಾನದಿಂದ ನೋಡಿದ್ದಕ್ಕೆ ಕಾಣಿಸ್ಲಿಲ್ಲ. ರುದ್ರದೇವರು ವಿಷಯ ಹೇಳಿದ್ರು, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುತ್ತೆ. ದಾಕ್ಷಾಯಿಣಿಗೆ ಕ್ಲಾರಿಫೈ ಆಗುತ್ತದೆ. ಇವರೇನೋ ಹೇಳ್ತಾರೆ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅಂತ, ನನ್ನ ಕೈ ಕಾಣಿಸ್ತಾ ಇದ್ದಲ್ಲ, ಅನುಭವ ಬರುತ್ತೆ. ಅದಕ್ಕೆ ಏನಾದಾಗಲಿ ಪರೀಕ್ಷೆ ನಡೆದೇ ಇರಬೇಕು ಅಂತ ಪರೀಕ್ಷೆ ಮಾಡಿದಂತೆ ರಾಮದೇವ್ರನ್ನ. ಹೇಗೆ ಪರೀಕ್ಷೆ ಮಾಡಿದ್ರು ಅಂದ್ರೆ, ನನ್ನ ಕಣ್ಣಿಗೆ ಸೀತಾದೇವಿ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಸೀತಾದೇವಿಯನ್ನ ರಾಮದೇವ ಕಳ್ಕೊಂಡಿದ್ದರೆ ರೇ ಅಂದ್ರೂ ಕೂಡ ನಮ್ಮ ಕಥೆ ಮುಗಿಸಿದ್ದಾನೆ ದೇವರು. ಕಳ್ಕೊಂಡಿದ್ರೆ ನನ್ನನ್ನೇ ಸೀತಾ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಹೀಗೆ ಅನ್ಕೊಂಡು ಸೀತಾದೇವಿ ಅಂತೆ ಆಗುತ್ತೆ ರೂಪ. ಅವರು ಕಾಮರೂಪಿಗಳು, ಸೀತಾದೇವಿ ಅಂತ ಅನ್ಕೊಂಡು ಬಂದರು. ದಾಕ್ಷಾಯಿಣಿ ಸತೀದೇವಿ ಭೂಲೋಕಕ್ಕೆ ಕಾರತ್ರ ಬಂದು ರಾಮದೇವರು, ಲಕ್ಷ್ಮಣ ದೇವರು, ಸೀತಾದೇವಿಯರು ಮೂರು ಜನ ಬರ್ತಾ ಇದ್ದಾರೆ. ಅವ್ರಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಮಂದ ದೃಷ್ಟಿಹೀನ ಆಚಾರ ಮಂದರಿಗೆ ಕಾಣಿಸ್ಲಿಲ್ಲ. ಅಲ್ಲಿ ಎದುರಿಗೆ ಬರಕ್ಕೆ ರಾಮ ಲಕ್ಷ್ಮಣರು ಬರೋದನ್ನು ನೋಡಿ ದಾಕ್ಷಾಯಿಣಿ
ಸೀತಾದೇವಿಯ ರೂಪವನ್ನು ತಗೊಂಡು ಬಂದು ರಾಮದೇವರಿಗೆ ನಿಂತು. ಅವರ ಉದ್ದೇಶ ಏನು ಗೊತ್ತಾ? ರಾಮ ಸೀತೆಯನ್ನು ಕಳ್ಕೊಂಡಿದ್ರೆ ನನ್ನನ್ನೇ ಸೀತೆ ಅಂತ ತಿಳ್ಕೊಂತಾನೆ. ನಿಜವಾಗ್ಲೂ ಸೀತೆ ಇದ್ರೆ ಅದು ವಿಷಯ ಗೊತ್ತಾಗುತ್ತೆ ನಮಗೆ. ಇನ್ನೊಬ್ಬ ಸೀತೆ ಬಂದಾಗ ಇವಳು ಯಾರು ಅಂತ ಅದ್ರ ಮೇಲೆ ವಾಕ್ಯಾರ್ಥ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಸೀತಾ ಹೋಗಿದ್ರೆ ನನ್ನೇ ಸೀತಾ ಎಲ್ಲಿ ಹೋಗಿದ್ದೀನಿ ನಾನು ಕೇಳಕ್ಕೆ ಆದ್ರಿಂದ ನಾವು ಸೀತಾರೂಪ ತಗೊಂಡು ಹೋಗ್ಬೇಕು ಅಂತ ಸೀತಾರೂಪ ತಗೊಂಡು ರಾಮದೇವರೆದುರಿಗೆ ಬಂದಿತ್ತು. ರಾಮದೇವರು ದಾಕ್ಷಾಯಿಣಿಯನ್ನು ಮಾತಾಡ್ತಿದ್ರು. ಸೀತಾದೇವಿಯ ರೂಪದಲ್ಲಿರುವ ದಾಕ್ಷಾಯಿಣಿಯನ್ನ ಏನನ್ನ, ದಾಕ್ಷಾಯಿಣಿ ಕ್ಷೇಮವ, ಕೈಲಾಸದಲ್ಲಿ ಎಲ್ಲರೂ ಕ್ಷೇಮದಿಂದಿದ್ದಾರ, ನಿನ್ನ ಯಜಮಾನ ಶಿವ ಸುಖವಾಗಿದ್ದಾರ, ಗಣೇಶ ಸುಬ್ರಹ್ಮಣ್ಯ ಎಲ್ಲರೂ ಒಂದು ತಕ್ಷಣ ದಾಕ್ಷಾಯಿಣಿ. ಹೀಗೋ ನಾನು ಬಂದಿರುವ ಸೀತಾದೇವಿ ರೂಪದಲ್ಲಿ ನನ್ನ ದಾಕ್ಷಾಯಿಣಿಯಿಂದ ಮಾತಾಡ್ತಿದ್ನಲ್ಲ, ನಮ್ಮಪ್ಪ ಅವನೇ ಮಾಯಾಪತಿ. ಈ ಮಾಯಾಪತಿಗಳ ಮುಂದೆ ಈ ಮಾಯಾದಲ್ಲಿ ನಡೀತಾರೆ ಅಂದ್ರೆ ಈ ಮಾಯಾ ರೂಪ ನಡೆಯುತ್ತಾ ನಾಟ್ಯ ಬರ್ತದೆ. ನಾಟ್ಯ ಆದ ತಕ್ಷಣ ತಲೆ ತೆಗೆಸ್ಬಿಟ್ಟು ನಿಜವಾದ ಸೀತಾದೇವಿ ಸತೀದೇವಿ ಆಗ್ಬಿಟ್ಟು ಈ ಚಿತ್ರ ಕೂಡ ರುದ್ರದೇವ ಹೃದಯದಲ್ಲಿ ಮುಟ್ಬಿಟ್ಟು ಅವರು ಲೈಟಲ್ಲಿ ಕೆಲಸಲ್ಲ, ಅಲ್ಲಿ ರಾಮದೇವರ ಮಹಿಮೆಯಿಂದ ಅವ್ರ ಕಣ್ಣೆ ಹೃದಯದಲ್ಲಿ ಮೂಡ್ತಾ ಇದೆಯಲ್ಲ, ಆ ಮೂಡೋ ಕಾಲಕ್ಕೆ ಇಲ್ಲಿ ಸತೀದೇವಿ ಸೀತಾದೇವಿ ರೂಪದಿಂದ ಬಂದು ರಾಮದೇವರ ಪರೀಕ್ಷೆ ಮಾಡಿದ್ದು ಈ ಸೀನ್ ಕೂಡ ರುದ್ರದೇವರ ಮನಸ್ಸಿನಲ್ಲಿ ಮೂಡ್ತು. ಹೊಟ್ಟೆ ಕಂಡುಬಿಟ್ಟು ರುದ್ರದೇವರು ನೋಡ್ತಾರೆ, ಎಲ್ಲಿ ದಾಕ್ಷಾಯಿಣಿ ಎಲ್ಲಿದ್ದಾರೆ? ಹೃದಯದಲ್ಲಿ ಇತ್ತ ಹಾಗೆ ಆ ಟಿವಿಗಳು ಕೈಲಾಸದಲ್ಲಿ ಇಲ್ಲ. ಎರಡು ತಪ್ಪು ಮಾಡಿದ್ದಾರೆ. ಮೊದಲನೇದು, ಗಂಡನಿಗೆ ಹೇಳಬೇಕಿರದೆ ಭೂಲೋಕಕ್ಕೆ ಬಂದಾಗ ಯಜಮಾನರಿಗೆ ಹೇಳದೆ ಹೆಂಗಸರು ಪುರಾಣಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಗಂಡನಿಗೆ ಹೇಳದೆ ಹೆಂಗಸರು ಎಲ್ಲೂ ಕೂಡುದು ಶಾಸ್ತ್ರ. ಜೊತೆಗೆ ಆ ಗಂಡನ ಉಪಾಸನೆ ಮಾಡತಕ್ಕ ರಾಮನನ್ನು ಪರೀಕ್ಷೆ ಮಾಡಿದ್ರು. ಗಂಡನ ಆತನಲ್ಲಿ ವಿಶ್ವಾಸ ಇಲ್ಲ. ಇವೆರಡು ಅವಿಶ್ವಾಸ ಮಾಡಿದ್ದಕ್ಕೇನೆ ಅವಳು ತುಂಬಾ ದಿವಸ ಗಂಡನ ಜೊತೆ ಸಂಸಾರ ಮಾಡಲಿಲ್ಲ. ಒಂದು ವಿಷಯ ಗಮನಿಸಬೇಕು, ಸೀತಾದೇವಿಯನ್ನ ರಾಮದೇವರು ಕಳ್ಕೊಂಡಿರಬಹುದಾ ಅಂತ ಸಂದೇಹ ಪಟ್ಟಿದ್ದಕ್ಕೆ ಅವಳು ತನ್ನ ಗಂಡನಿಂದ ತಾನು ಬೇಗ ದೂರ ಆಗಿತ್ತು. ಆಮೇಲೆ ಪಾರ್ವತಿ ಆದ್ರೂ ಶಿವನ ಜೊತೆಗೆ ಸಂಸಾರ ಮಾಡ್ತಾಳೆ. ಆ ಜನ್ಮದಲ್ಲಿ ಅವಳಿಗೆ ಸಂತಾನ ಕೂಡ ಆಗಲಿಲ್ಲ, ದೂರ ಆಗಿದ್ಲು ಗಂಡನಿಂದ, ಬೇಗ ಸತ್ತು. ಅದಕ್ಕೆ ದಕ್ಷ ಯಜ್ಞದಲ್ಲಿ ಅದೇ ಆಹುತಿ ಕೊಡಲಿಲ್ಲ ಅನ್ನೋದು ಔಪಚಾರಿಕ ಅಷ್ಟೇ. ಇಲ್ಲಿ ರಾಮ ಸೀತಾ ಬೇಗ ಆಗಿರಬಹುದಾ ಅಂತ ಸಂದೇಹ ಪಟ್ಟಿದ್ದೆ ಅವಳು ಗಂಡನಿಂದ ಅವಳು ದೂರ ಆಗಲಿಕ್ಕೆ ಪ್ರಧಾನ ಕಾರಣ ಅಂತ ವೇದವ್ಯಾಸದೇವರು ತಿಳಿಸ್ತಾರೆ. ಆದ್ದರಿಂದ ಈ ರೀತಿಯಾಗಿ ರಾಮದೇವರು ಸೀತಾದೇವಿಯರು ಬೇರೆ ಆಗದೇ ಇದ್ರು ಕೂಡ ಬೇರೆಯಾದವರಂತೆ ನಟಿಸ್ತಾ ಇಲ್ಲಿ ಏನಾಯ್ತು, ಯಥಾ ಪ್ರಕಾರವಾಗಿ ಅಲ್ಲಿ ಹನುಮಂತ ದೇವರ ಮಧ್ಯಸ್ಥಿಕೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ಇಬ್ಬರಿಗೂ ಸಖಿಯನ್ನು ಮಾಡ್ತಿದ್ದಾರಂತೆ. ಆ ಸಖ್ಯ ಆಗಿದೆ. ಯಥಾ ಪ್ರಕಾರ ಸುಗ್ರೀವ ಅನ್ನಲ್ಲ, ನೀನು ಕಳ್ಕೊಂಡ ಹೆಂಡತಿನ ನಿನಗೆ ಕೊಡಿಸ್ತೀನಿ ಅಂತ ರಾಮ ಕಳ್ಕೊಳ್ಳದೇ ಇದ್ದ ಹೆಂಡತಿನ ಸುಗ್ರೀವ ಕೊಟ್ಟಿದ್ದಾನೆ. ಸುಗ್ರೀವ ನಿಜವಾಗ್ಲೂ ತನ್ನ ಹೆಂಡತಿನ ಕಳ್ಕೊಂಡಿದ್ದಾನೆ. ತನ್ನ ಹೆಂಡತಿನ ಕಳ್ಕೊಂಡ ಸುಗ್ರೀವ ರಾಮದೇವರು ಕಳ್ಕೊಳ್ಳದೇ ಇದ್ದ ಹೆಂಡತಿನ ಹುಡುಕಿಸ್ತೀನಿ ಅಂತ ಅನ್ನುವ ಮಾತೆ ಇದು ದೊಡ್ಡ ಹಾಸ್ಯ ಇದು ರಾಮಾಯಣದಲ್ಲಿ ಅನ್ನೋದನ್ನು ಗಮನಿಸಬೇಕು. ಈ ರೀತಿ ಆಯ್ತು. ಮತ್ತು ಯಥಾ ಪ್ರಕಾರ ಈ ಕಥೆಯೊಳಗೆ ತಪ್ತಾಲ ವೃಕ್ಷ ಛೇದನ ಮಾಡಬೇಕು ಒಂದು ಬಾಣದಿಂದ, ಅಥವಾ ವಾಲಿಯನ್ನು ಕೊಂದು ಹಾಕಬೇಕು, ಇದು ಪ್ರಸಂಗ ಬಂತು. ಈ ಪ್ರಸಂಗದಲ್ಲಿ ಅವರೆಲ್ಲ ದೈತ್ಯರೇ. ಸಪ್ತತಾರಾ ವೃಕ್ಷಗಳಂದ್ರೆ ಈ ಸಿನಿಮಾ ಟಿವಿಗಳಲ್ಲಿ ತೋರಿಸ್ದಂಗೆ ಮೆಜರ್ಮೆಂಟ್ ಹಾಕ್ಬಿಟ್ಟು ಸ್ಕೇಲ್ ಹಾಕಿ ಯಾವ್ದು ಬಿಟ್ಟು ಸೀರ 7 ವೃಕ್ಷಗಳನ್ನು ನೆನೆಸಿಬಿಟ್ಟು ಬಾಣ ಹೊಡೆದಿದ್ದ. ಅಲ್ಲಿ ವೃತ್ತಾಕಾರವಾಗಿತ್ತು. ಯಾವ ವೃಕ್ಷಗಳು ಅಲ್ಲೊಂದು ಹಾಗಿತ್ತು ವೃಕ್ಷಗಳು ಇದ್ದಿದ್ದು ನೇರವಾಗಿ ಸ್ಕೇಲ್ ಹಾಕಿ ಲೈನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಷನ್ ಇರ್ತಾರಲ್ಲ ಹಂಗಿದ್ದಿಲ್ಲ. ಮರಗಳು ವೃತ್ತಾಕಾರವಾಗಿ ಅಲ್ಲೊಂದೊಂದು ದುಡ್ಲಿಕ್ಕಿತ್ತಂತೆ. ಒಂದೇ ಬಾಣದಿಂದ ಹೊಡಿಬೇಕು. ಅದು ಮರ ಯಾವುದದು ವೃಕ್ಷ, ಈ ವೃಕ್ಷ ಅಲ್ಲ, ವಜ್ರಪ್ರಾಯ ವೃಕ್ಷಗಳು. ದೈತ್ಯರು ಕೂತಿದ್ದಾರೆ ವೃಕ್ಷದಲ್ಲಿ, ಅಮೋಯೋಗ್ಯರು, ಅವರನ್ನೂ ನಾಶ ಮಾಡಬೇಕು. ಆದ್ದರಿಂದ ಈ ಸಂದರ್ಭದಲ್ಲಿ ಅನಾಯಾಸವಾಗಿ ಪರಮಾತ್ಮ ಏಕೈಕಮೇಶು ವಿಕಂಪಯಿತು ಸಮರ್ಥ ಪತ್ರಾಣಿ ಲೋಕ್ತೋಪಿ ಸ್ವಚ್ಛುಭತೇನ ಶಕ್ತ. ಅಂತಹ ವೃಕ್ಷಗಳಿದ್ದಾವೆ. ಅವನ್ನ ವಾಲಿ ಇದ್ನಲ್ಲ, ಆ ವಾಲಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದೀನಿ ವೃಕ್ಷಗಳನ್ನು. ಅದರೊಳಗೊಂದು ಎಲಿ ಕೂಡ ಉಳಿಸಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಲ್ಲಾಡಿಸ್ತಾ ಇದೆ. ಆದ್ರೆ ಅಂಥ ವೃಕ್ಷವನ್ನ ನೀನು ಛೇದನ ಮಾಡಬೇಕು. 7 ವೃಕ್ಷಗಳು ಇದ್ದಾವೆ, 7 ವೃಕ್ಷ ಛೇದನ ಮಾಡಬೇಕು, ಒಂದೇ ಬಾಣದಿಂದ ಮಾಡಬೇಕು.
ಅನಾಯಾಸವಾಗಿ ಪರಮಾತ್ಮ ಮಾಡಿದ್ದಾನೆ. ಆ ಬಾಣ ಹೋಗಿ ಅನೇಕ ದೈತ್ಯರ ಸಂಹಾರವನ್ನು ಮಾಡಿದೆ ಅಂತ ಗೊತ್ತಾಗಿದೆ. ಅದಾದ ಮೇಲೆ ದುಂದುಬಿಯ ತತ್ಪೂರ್ವದಲ್ಲಿ ದುಂದುಬಿ ಎಂಬ ರಾಕ್ಷಸ ವಾಲಿಯಿಂದ ಹತನಾಗಿ 1 ಯೋಜನ ದೂರ ಹೋಗಿ ಬಿದ್ದಿದ್ದ ಅವರ ಶರೀರ, ಆ ಶರೀರವನ್ನ ಎತ್ತಿ ಬಿಸಾಡಿ ಬಂದಾಗ ಪರಮಾತ್ಮ ಅಂಗುಷ್ಟ ಕಾಲನೀತಿ ಪರಮಾತ್ಮ ಬಂದು ತನ್ನ ಉಗುರನ್ನು ಬಳಸಿದ್ರೆ 100 ಯೋಜನ ದೂರ ಹೋಗ್ತದೆ. ಭೂಮಿ ತೀರ್ಕೊಂಡು ಹೋಗಿ ಅಲ್ಲಿ ಅನೇಕ ರಾಕ್ಷಸರು ಪರಬಲಿಷ್ಠರಾದ ರಾಕ್ಷಸರನ್ನು ಸಂಹಾರವನ್ನು ಮಾಡಿದೆ. ಇಷ್ಟೆಲ್ಲ ಆದ ಮೇಲೆ ಹಾಗಾದ್ರೆ ಅವನು ಒಪ್ಕೊಂಡ, ಹಾಗಾದ್ರೆ ನೀನು ವಾಲಿ ಹತ್ರ ಯುದ್ಧಕ್ಕೆ ಹೋಗೋ, ನಾನು ಸಮಯ ನೋಡಿಕೊಂಡು ಮರದಿಂದ ಹಿಂದೆ ನಿಂತ್ಕೊಂಡು ಹೊಡಿತೀನಿ. ಈಚಾನ ಹೇಳಿದ್ರು ಆಚಾರ, ಮರದಿಂದ ಹಿಂದೆ ನಿಂತ್ಕೊಂಡೇ ವಾಲಿಯನ್ನು ಹೊಡೆದ ಅಂದ್ರೆ ನಮ್ಮನ್ನೆಲ್ಲ ಹೊಡೆಯೋದು ಹಿಂದೆ ನಿಂತ್ಕೊಂಡೇ ಪರಮಾತ್ಮ. ಇಡೀ ಜಗತ್ತಿನಲ್ಲಿದ್ದ ಬ್ರಹ್ಮಾಂಡದಲ್ಲಿದ್ದ ಜೀವರಾಶಿಯನ್ನೆಲ್ಲ ಪರಮಾತ್ಮ ಹೊಡೆಯೋದು ಇಂಡೈರೆಕ್ಟ್ ಆಗಿ, ನಮ್ಗೆ ಎದುರಿಗೆ ಡೈರೆಕ್ಟ್ ಆಗಿ ಬಂದು ಪರಮಾತ್ಮ ಶೂಟ್ ಮಾಡಲ್ಲ. ಹೊಡೋದು ಜಗತ್ ವ್ಯಾಪಾರ ಏನಿದೆ ಪರಮಾತ್ಮ ಅದೃಶ್ಯನಾಗೇ ಪರಮಾತ್ಮ ಮಾಡೋದು. ಆದ್ದರಿಂದ ಇಲ್ಲಿ ವಾಲಿಯ ಸಂಹಾರದ ಪ್ರಸಂಗ ಬಂದಾಗ ಪರಮಾತ್ಮ ಮೊದಲನೇ ಸರಿ ಕಳಿಸ್ತಾ, ಆವಾಗ ತಾರ ಹೇಳ್ತಾರಂತೆ ವಾಲಿಗೆ, ಸ್ವಾಮಿ ನಿಮ್ಮ ಹೆಸರು ಕಂಡ್ರೆ ನಡೆಸ್ತಾ ಇದ್ದ ಸುಗ್ರೀವ ಇವತ್ತು ಧೈರ್ಯ ಮಾಡಿ ಯುದ್ಧಕ್ಕೆ ಕರೀತಾನೆ ಅಂದ್ರೆ ಯಾಕೋ ನಮಗೆ ಬಲಗಣ್ಣು ಅಗರ್ತಾ ಇದೆ ಅಂತ. ಹೆಂಗಸರಿಗೆ ಬಲಗಣ್ಣು ಅಗರಬಾರ್ದು, ಗಂಡಸರಿಗೆ ಎಡಗಣ್ಣು ಅಗರಬಾರ್ದು, ಅದು ವಿರುದ್ಧ. ಗಂಡಸರಿಗೆ ಬಲಗಡೆಗೆ ಏನೇನು ಆಗ್ತಾರೋ ಅದೆಲ್ಲ ಎಡಗಡೆಗೆ ಹೆಂಗಸರಿಗೆ ಆಗ್ತದೆ, ಅದು ಅವರಿಗೆ ಶುಭ. ಗಂಡಸರಿಗೆ ಬಲ ಶುಭ. ಈ ಎಲ್ಲ ಉಲ್ಟಂಪಟ್ಟ ಆಗೋಗಿದೆ. ಗಂಡಸರಿಗೆಲ್ಲ ಎಡ, ಅದು ಅಪಾಯಕಾರಿ ಅಂತ ಹೇಳಿದ್ದೀನಿ. ಅವರಂತಾರೆ ಅವರಿಗೆ ಬಲಗಡೆಗೆ ಕಣ್ಣರುತ್ತಂತೆ, ಯಾಕೋ ನನಗೆ ಶಗುನ ಸಂಧಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಈ ಶಕುನದಿಂದ ಏನು ಅನರ್ಥ ಕಾಣಿಸ್ತಾ ಇದೆ ಅಂದಂತೆ. ನಿನ್ನ ಹರಿಕತೆ ಹೇಳಲಿಕ್ಕೆ ಕೈಯಿಲ್ಲ, ನಾನು ಕರೀತಾ ಇದ್ದೇನೆ ಅಹಂಕಾರಿ, ನಾನು ಮಹಾಬಲಿಷ್ಠ ಅಂತ ಗೊತ್ತಿತ್ತು ನನ್ನನ್ನು ಯುದ್ಧ ಕರೀತಾನೆ ಅಂತ ಹೇಳಿ ಏನು ಯುದ್ಧ ಮಾಡಿದ್ರೆ ನೋಡಿ, ಅವನು ಹೊಡೆಯೋ ಹೊಡೆತಗಳಿಗೆ ಅವನಿಗೆ ತಡ್ಕೊಳ್ಳೋಕ್ಕಾಗಿಲ್ಲ ಪಾಪ. ನಾನು ಸತ್ತೇ ಹೋದೆ ಅನ್ಕೊಂಬಿಟ್ಟ ಅವನು, ನನ್ನ ಕಥೆ ಮುಗಿಯಿತು ಅಂತ. ಅದಕ್ಕೆ ತನ್ಮುಷ್ಟಿಗೆ ಪ್ರತಿಹತಃ ಪ್ರಯಾವಶಕ್ತ ಸುಗ್ರೀವಾಚರೂಪಿ, ಯಾವಾಗ ಅವನು ಹಾಕಿದ ಏಟುಗಳಿಗೆ ನುಜ್ಜು ಗುಚ್ಚಾಗಿ ಹೋಗಿದೆ ಅವನ ದೇಹ, ವಾಪಸ್ ಹೋಗ್ಬಿಟ್ಟ. ಆವಾಗ ರಾಮದೇವರಂತ ಸುಗ್ರೀವ ಅಂದ, ಏನ್ ರಾಮ ನೀನ್ ನಂಬಿಕೊಂಡು ಹೋದ್ರೆ ಹಿಂಗ ಮಾಡೋದು, ನನ್ನ ಗತಿ ಇನ್ನೊಂದು 2 ಏಟು ಬಿಟ್ಟಿದ್ರೆ ನನ್ನ ಕಥೆನೇ ಮುಗಿದೋಗ್ತಿತ್ತು ಅಂದವನು. ಇಲ್ಲಪ್ಪಾ ನೀವಿಬ್ರು ಒಂದೇ ತರ ಇದ್ದೀರಿ, ಇಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗಲಿಲ್ಲ, ಆದ್ರಿಂದ ಹೊಡೆಯಕ್ಕಾಗಲಿಲ್ಲ. ಎಷ್ಟು ನಾಟಗಾರಿ ಗೊತ್ತಾಗಿಲ್ಲ ಸ್ವಾಮಿ. ನೆನ್ನೆ ಹೇಳಿದ ಭಾಗವತದಲ್ಲಿ ಅನಂತ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡತಕ್ಕ ನಮ್ಮ ಅಪ್ಪನಿಗೆ 84 ಲಕ್ಷ ಯೋನಿಯಲ್ಲಿ ಬಂದ ಅನಂತ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ನಮ್ಮ ಸ್ವಾಮಿಗೆ ಯಾರ್ಯಾರ ಯೋಗ್ಯತೆ ಏನು ಅಂತ ತಿಳಿದಂತ ಸರ್ವಜ್ಞ ಮೂರ್ತಿಯಾದ ನಮ್ಮ ಅಪ್ಪನಿಗೆ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಿಲ್ಲ. ಎಷ್ಟು ನಾಟಕ. ಸೋದರರಲ್ಲಿ ಕಲಹ ಉಂಟಾದಾಗ ಮಧ್ಯಸ್ಥಿಗೆ ಹೆಂಟಿ ತಲೆಹರಟೆ ಮಾಡಬಾರದು ಅಂತ ತೋರಿಸಿಕೊಟ್ಟ ಪರಮಾತ್ಮ. ಏನೋ ದೀರ್ಘ ಪೇಷ ಇರುತ್ತೆ, ಅಣ್ಣ ತಮ್ಮಂದ್ರು ಜಗಳ ನಡೀತಾ ಇರುತ್ತೆ. ಅಣ್ಣಗೂ ತಮ್ಮಗೂ ಮಧ್ಯದಲ್ಲಿ ಇದ್ದವನು ಅವರಿಗೆ ಸೇರಿಸೋ ಪ್ರಯತ್ನ ಮಾಡಿದ್ರೆ ಬದುಕ್ತಾನವನು. ಅಕಸ್ಮಾತ್ ಈ ಮಧ್ಯಸ್ಥಿಗೆ ಇದ್ದವನು ಅವನ ಹತ್ರ ತಗೊಂಡು ಹೋಗಿ ಇವನಿಗೆ ಚಾಡಿ ಹೇಳೋದು, ಇವನು ತಗೊಂಡ್ಬಂದು ಅವನಿಗೆ ಹೇಳೋದು, ಈ ರೀತಿ ಏನಾದ್ರು ಅವ್ಯವಸ್ಥಿತವಾಗಿ ನಡ್ಕೊಂಡು ಏನು ಧರ್ಮಕರ್ಮ ಸಂಯೋಗದಿಂದ ಅಣ್ಣ ತಮ್ಮ ಒಂದಾದ್ರ ಮಧ್ಯ ಒಂದು ಪಕ್ಷ ಮಾತ್ರ. ಅದಕ್ಕೆ ಅಣ್ಣ ತಮ್ಮಂದ್ರ ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ, ತಂದೆ ಮಕ್ಕಳ ಜಗಳದಲ್ಲಿ ಪ್ರವೇಶ ಮಾಡಬಾರದು. ಮಾಡೋದಿದ್ರೆ ಪಾಸಿಟಿವ್ ಆಗಿ ಮಾಡೋದಿದ್ರೆ ಮಾಡಿ, ನೆಗೆಟಿವ್ ರೀತಿಯಲ್ಲಿ ಏನಾದ್ರು ಪ್ರವೇಶ ಮಾಡಿದ್ರು ಅವರಿಬ್ಬರು ಒಂದಾಗಿತ್ತು, ನಿಮಗೆ ಮಹಾಸಮಾರಾಧನೆ ಆಗಕ್ಕೆ. ಅದರಿಂದ ಎಚ್ಚರಿಕೆ ಇರಬೇಕು. ಪರಮಾತ್ಮ ಅಂತ ದೀರ್ಘ ದ್ವೇಷ ಇದೆಯಲ್ಲ, ಅಣ್ಣ ತಮ್ಮಂತರ ಮಧ್ಯದಲ್ಲಿ ಸಾವು ಅಡ್ಡ ಬಂದಾಗ ಒಂದೊಂದ್ಸರಿ ಪಶ್ಚಾತ್ತಾಪ ಬಂದು ಇಬ್ಬರು ಒಂದಾಗುವ ಸಂಭವಗಳು ಇರ್ತಾರೆ. ಇದಕ್ಕೆ ಜಟಾಯು ಸಂಪಾತಿಗೆ ಸಾಕ್ಷಿ ಇದ್ದಾರೆ. ಸೂರ್ಯಮಂಡಲಕ್ಕೆ ಹಾಡುಗಳಂತೆ ಕಾಂಪಿಟೇಷನ್ ರನ್ನಿಂಗ್ ಮೇಲೆ ಹಾಡುಗಳು, ಯಾರ ಮೇಲೆ ಹಾಡ್ತಾರೆ ನೋಡೋಣ. ಸೂರ್ಯಮಂಡಲಕ್ಕೆ ಜಟಾಯು ಬಹಳ ಮೇಲೆ ಆಡಿದ ತಮ್ಮ ಅವನು. ಸಂಪಾತಿ ಸ್ವಲ್ಪ ಚೆನ್ನಾಗಿದ್ದ, ಅವನ ಮೇಲೆ ಹೋಗ್ತಾ ಅವನ ಮೈ ಉಳಿಲಿಕ್ಕೆ ಶುರು ಆಯ್ತಂತೆ ಜಟಾಯುವಿಗೆ. ಇವನು ಅನ್ಕೊಂಡ ಸಂಪಾತಿ ನನ್ನ ತಮ್ಮ ಸುತ್ತುಬಿಡ್ತಾನೆ. ಮಾಡ್ತಾ ಇರೋದು ಕಾಂಪಿಟೇಷನ್. ಆದ್ರೆ ಕಾಂಪಿಟೇಷನ್ ಆಗಿದ್ರು ಕೂಡ ನಾನು ಗೆಲ್ಲಬೇಕು ಅಂತ ಮೇಲೆ ಹೋಗಿದ್ದಾನೆ. ಆದ್ರೆ ಸಂಪಾತಿ ಅನ್ಕೊಂಡ
ಇನ್ನು ಕಾಂಪಿಟೇಷನ್ ಒಳಗೆ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿ ಇವನು ಮೇಲೆ ಹೋಗಿ ರೆಕ್ಕೆ ಸುತ್ಕೊಂಡು ಮೈ ಸುತ್ಕೊಂಡು ಸತ್ರೆ ನನ್ನ ತಮ್ಮನ ಕಳ್ಕೋಬೇಕಾಗತ್ತೆ ಅಂತ ತಾನು ಅದಕ್ಕಿಂತ ವೇಗವಾಗಿ ಹೋಗಿ ಆ ಜಟಾಯುವಿಗೆ ಕೆಳಗಡೆ ದಬ್ಬಿ ತಾನು ಅಡ್ಡ ನಿಂತ್ಕೊಂಡಂತೆ ಆ ಸೂರ್ಯನ ಪ್ರಖರವಾದ ಕಿರಣಗಳು ಬಿದ್ದು ಅವನು ಎರಡೂ ಪಕ್ಷಗಳು ಸುತ್ತೋಗಿದೆ ನೆಲನಿದ್ದ. ಇದು ಒಂದು ದೃಷ್ಟಾಂತ ಹೇಳಿದೆ ಅಲ್ಲ. ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಏನಾದರೂ ವಿರೋಧಗಳು ಕಾಣಿಸಿಕೊಂಡಾಗ ಸಾವು ಸಮೀಪಿಸಿದೆ ಅನ್ನೋ ಪ್ರಸಂಗ ಬಂದ್ರೆ ಕಾಂಪ್ರಮೈಸ್ ಆಗುವ ಸಂದರ್ಭಗಳಿದ್ದಾರೆ. ಯಾವುದಕ್ಕೂ ವಾಲಿ ಸುಗ್ರೀವರು ಯುದ್ಧ ಮಾಡೋ ಕಾಲಕ್ಕೆ ವಾಲಿ ಒಳ್ಳೆ ಬುದ್ಧಿ ಬಂದರೂ ಸರಿ, ಸುಗ್ರೀವನಿಗೆ ಒಳ್ಳೆ ಬುದ್ಧಿ ಬಂದರೂ ಸರಿ ಯುದ್ಧ ನಿಂತು ಅಲ್ವಾ. ವಾಲಿಗೆ ಅಯ್ಯೋ ಎಷ್ಟಾದ್ರೂ ನನ್ನ ರಕ್ತ ಹಚ್ಕೊಂಡು ಉತ್ತರಿಸಮ್ಮ, ಏನೋ ತಪ್ಪು ಮಾಡಿದ್ದಾನೆ ಹೋಗಿ ಬಿಡು ಅಂತ ಅವನು ಕ್ಷಮಿಸ್ಬಿಟ್ಟು ಹೋಗಿ ಬಿಡಕ ಬಂದಾಗೋಣ ಅಂತ ಮಾತಾಡ್ಕೊಂಡ್ಬಿಟ್ಟೆ. ಆಗಲ್ಲ ಅಂತ ಸರ್ವಜ್ಞ ಮೂರ್ತಿ ರಾಮದೇವರಿಗೆ ಗೊತ್ತಿದೆ. ಸುಗ್ರೀವನಿಗೆ ಪಶ್ಚಾತ್ತಾಪ ಬಂದರೂ ಯುದ್ಧ ನಡೆಯಲ್ಲ, ವಾಲಿಗೆ ಬಂದರೂ ಯುದ್ಧ ನಡೆಯಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ಪಶ್ಚಾತ್ತಾಪರಾದ್ರು ಅಂದ್ರೆ ಯುದ್ಧ ನಿಂತು ಬಿಡುತ್ತೆ ಅನಾಯಾಸವಾಗಿ. ಇವರು ಏನಾದ್ರು ಆ ರೀತಿ ಅವಕಾಶ ಕೊಟ್ರೆ ಇಬ್ರು ಒಂದಾಗುತ್ತೆ ಅಲ್ಲಿ. ಇವರಿಬ್ಬರು ಜಗಳ ಗಲಾಟೆಯಲ್ಲಿ ನಾ ಬಾಣದಿಂದ ಹೊಡೆಯೋದು, ಆಮೇಲೆ ಅವ್ರಿಗೆ ಬಾಣದಿಂದ ಹೊಡೆದ ಮೇಲೆ ಸುಗ್ರೀವ ಯಾಕೆ ರಾಮ ಹೊಡೆದಿ, ಏನೋ ಜಗಳ ಆಗ್ತಾ ಇರ್ತೀನಿ, ಮುಂದೋಯ್ತು ಒಂದು ಸರಿ ಹೋಯ್ತು ಅಂತ ಅನ್ಕೊಂಡು ಅವ್ನು ಜಗಳಕ್ಕೆ ಬಂದ್ರೆ ಆಮೇಲೆ ಅಣ್ಣ ತಮ್ಮಂದ್ರ ಮಧ್ಯ ಜಗಳ ಬಿಡಿಸ್ಬೇಕೆ ಹೊರತು ಕ್ರಿಯೇಟ್ ಮಾಡಬಾರ್ದು ಜಗಳಗಳನ್ನ. ಅದಕ್ಕೆ ರಾಮದೇವರು ಆ ನೀತಿ ತೋರಿಸ್ಬೇಕು ಜಗತ್ತಿಗೆ ಅಂತ ಸುಮ್ಮನೆ ನಾಟಕ ಮಾಡಾತೆ. ಗೊತ್ತಾಗಲಿಲ್ಲ ಅನ್ನೋದು ಸುಳ್ಳು, ಗೊತ್ತಾಗಿದೆ. ಆದ್ದರಿಂದ ರಾಮದೇವರು ವಾಲಿಯ ಮಾತನ್ನು, ಯಾವ ಸುಗ್ರೀವನ ಮಾತನ್ನು ಕೇಳಿ ಸಂಹಾರ ಮಾಡಿದ್ದಲ್ಲ, ವಾಲಿ ಅಪರಾಧ ಮಾಡಿದ್ದಕ್ಕೆ ಅಪರಾಧ ಮಾಡಿದ ಗೊತ್ತಾ. ವಾಲಿ ಏನು ಅಪರಾಧ ಮಾಡೋದು ಗೊತ್ತಾ, ಸುಗ್ರೀವನ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡಿದ್ದ ನೋಡಿ. ಪರಸ್ತ್ರೀಯನ್ನ ಮೋಹಿಸ್ತಾ ಇರೋದೇ ದೊಡ್ಡ ತಪ್ಪಲ್ಲ, ಇದೊಂದು ದೊಡ್ಡ ತಪ್ಪು ಮಾಡಿದ್ದ. ಇನ್ನೊಂದು, ಸೀತಾಸ್ಥಿತಿಯ ಅಪಹಾರ ಮಾಡಿದ ರಾವಣನಿಗೆ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು. ರಾವಣನಿಗೆ ಸ್ನೇಹ ಮಾಡಿಕೊಂಡು ರಾವಣನ ಜೊತೆಗೆ ವಿಶ್ವಾಸವಾಗಿ ಇದ್ದ. ತಾನು ಪರಸ್ತ್ರೀ ಅಪಹಾರ ಮಾಡಿದ್ದ, ಪರಸ್ತ್ರೀ ಅಪಹಾರ ಮಾಡುವ ರಾವಣನ ಜೊತೆಗೆ ಸ್ನೇಹವನ್ನು ಮಾಡಿದ್ದ. ಇದು ಎರಡು ಕಾರಣ. ಪ್ರಧಾನವಾಗಿ ಮುಖ್ಯ ಪ್ರಾಣದೇವರನ್ನ ದೂರ ನಿಲ್ಲಿಸಿದ್ದ. ಮುಖ್ಯ ಪ್ರಾಣದೇವರನ್ನ ಯಾರು ಕೈ ಬಿಡ್ತಾರೋ ಅವರನ್ನು ದೇವರೇ ಕೈ ಬಿಟ್ಬಿಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ಈ ರೀತಿಯಾಗಿ ಯಾವ ಬಾಣಪ್ರಯೋಗವನ್ನು ಮಾಡಿ ಹೊಡೆದ ತಕ್ಷಣ ಯಾವ ವಾಯುದೇವರ ಕೈಯಿಂದ ಒಂದು ಹೂವಿನ ಮಾಲೆ ಹಾಕಿ ಕೊಡುತ್ತಾರೆ. ಯಾಕೆಂದ್ರೆ ವಿಜಯಮಾಲೆ, ವಾಯುದೇವರು ಹಾಕಿದ ಮಾಲೆ ವಿಜಯಮಾಲೆ ಯಾವಾಗಲೂ. ಅದರಿಂದ ವಾಲಿಗೆ ಬಾಣದಿಂದ ಹೊಡೆದಾಗ ಅಲ್ಲಿ ಹೋಗಿ ಪರಮಾತ್ಮ ಅಂತಾನೆ, ಯದಿ ವಾಂಚಸಿತ್ತೋ ಉಜ್ಜೀವ, ನೀನು ಆಸೆ ಪಟ್ಟರೆ ಬದುಕತ್ತೆ ಏನ ಅದನ್ನೇ ಸ್ವಾಮಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತಿದೆ. ಸಾಯೋ ಕಾಲಕ್ಕೆ ಅಸೌತದಕ್ಕೆ ಓರಾಮನೇಚ್ಛತೆ ಮತಿ. ನಿನ್ನ ಎದುರಿಗೆ ಸಾಯುವ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ. ಸಾಯೋ ಕಾಲಕ್ಕೆ ನಿನ್ನ ಸ್ಮರಣೆ ಮಾಡಿ ಸಾಯಬೇಕು ಅಂತದೆ, ಇನ್ನು ಸಾಯೋ ಕಾಲಕ್ಕೆ ನೀರೇ ನನ್ನ ಕಣ್ಣೀರಿಗಿದ್ದೀಯಾ, ಈ ಭಾಗ್ಯ ಯಾವಾಗ ಸಿಗುತ್ತೆ? ಈಗ ನೀರು ಬದುಕಿಸ್ಬಿಟ್ರೆ ಮುಂದಿನ ಸಾಯೋ ಕಾಲಕ್ಕೆ ನೀರು ಸಿಕ್ಕಿ ಅಂತ ಹೇಳಿದ್ದಾರೆ. ಆದ್ರಿಂದ ಮರಣ ಕಾಲಕ್ಕೆ ನಿನ್ನ ಮಗನ ಧ್ಯಾನ ಮಾಡಬೇಕು. ನಿನ್ನ ಮಗನು ಇಲ್ಲೇ ಇದ್ದಾನೆ, ನೀನು ಇಲ್ಲೇ ಇದ್ದಿ, ಅದರಿಂದ ಸುಖವಾಗಿ ಸಾಯ್ತೀನಿ ಅಂತ ದೇಹತ್ಯಾಗ ಮಾಡಿದಾಗ ಇನ್ನೊಂದು ಪ್ರಸಂಗ ಇದೆ. ವಾಲಿಯನ್ನ ಮರೆಯಾಗಿ ನಿಂತು ರಾಮದೇವರು ಬಾಣದಿಂದ ಹೊಡೆದಿದ್ದು ನ್ಯಾಯನ ಅನ್ಯಾಯನ? ನಮ್ಮ ಸ್ವಾಮಿ ಅನ್ಯಾಯ ಮಾಡಲ್ಲ, ಈ ಅಪವಾದ ಹಾಕೋರು ನ್ಯಾಯ ಮಾಡೋದು. ಪರಮಾತ್ಮ ಅವನಿಗೆ ಹೆದರ್ಕೊಂಡಲ್ಲ, ಭಕ್ತಪರಾಧೀನ ಬಾಳಿ ಬಂದು ನಮಸ್ಕಾರ ಮಾಡಿಬಿಟ್ರೆ ಮತ್ತೆ ಸುಗ್ರೀವನಿಗೆ ಕೊಟ್ಟ ಮಾತು ಪ್ರತಿಜ್ಞಾ ಭಂಗ ಆಗುತ್ತೆ, ಅದಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಹೊಡೆದ ಅಂತ ಒಂದು ಕಾರಣ ಕೊಟ್ರೆ, ಅವನು ಬಂದು ಶರಣಾಗತನಾಗಿಬಿಟ್ರೆ ಹೊಡಿಲಿಕ್ಕಾಗಲ್ಲ ಅಂತ ಒಂದು ಕಾರಣ ಕೊಟ್ರೆ ಸರಿ. ಈಗ ಪೂರ್ವ ಪಕ್ಷಿ ಮಾಡ್ತಾನೆ ಉತ್ತರ ಪ್ರಶ್ನೆ. ಸರಿ, ನೀವು ಹೇಳ್ತಾ ಇದ್ದೀರಿ ಯಾವ ವಾಲಿಯ ಎದುರಿಗೆ ರಾಮದೇವರ ಎದುರಿಗೆ ಬಂದು ನಿಂತರೆ ವಾಲಿ ಬಂದು ಶರಣಾಗತನಾಗಿ ನಮಸ್ಕಾರ ಮಾಡಿಬಿಟ್ರೆ ಬಾಣದಿಂದ ಹೊಡಿಲಿಕ್ಕಾಗಲ್ಲ, ಆದ್ರಿಂದ ಮರೆಯಾಗಿ ನಿಂತು ಹೊಡೆದ ಅಂತ ನೀವು ಯುಕ್ತಿ ಕೊಟ್ರೆ, ನಾವು ಹೇಳ್ತೀವಿ ನಮ್ಮ ಅನುಮಾನ ಏನು ಅಂದ್ರೆ, ನಾವು ಅನುಮಾನ ಮಾಡ್ತೀವಿ ಏನಂತ, ರಾಮದೇವರು ಪ್ರತ್ಯಕ್ಷವಾಗಿ ವಾಲಿಯಲ್ಲಿ ಬಂದು ನಿಂತರೂ ಕೂಡ ವಾಲಿಯು ನಮಸ್ಕಾರ ಮಾಡ್ತಿದ್ದಿಲ್ಲ ಅಂತ ಅನುಮಾನ ಮಾಡ್ತೀವಿ. ನಮಸ್ಕಾರ ಮಾಡ್ತಿದ್ದ ಅಂತ ನೀವೇ ಅನ್ಕೊಂಡ್ರಿ, ಮಾಡ್ತಿದ್ದಿಲ್ಲ ನಾವಂತೀವಿ, ಮಾಡ್ತಿದ್ದಿಲ್ಲ. ಈಗ ನೀವು ಅನುಮಾನವಾಗಿ ಹೇಳ್ತಿದ್ದೀರಿ.
ರಾಮದೇವರಿಗೆ ಬಂದು ವಾಲಿ ನಮಸ್ಕಾರ ಮಾಡುತ್ತಿದ್ದರೆ ಮಾಡುತ್ತಿದ್ದ ಅಂತ ಅಂದ್ರಲ್ಲ, ಏನಾದ ರಾಮದೇವರಿಗೆ ವಾಲಿ ಬಂದು ನಮಸ್ಕಾರ ಮಾಡಿದ್ರೆ ರಾಮದೇವರು ಬಾಣದಿಂದ ಹೊಡಿಲಿಕ್ಕೆ ಆಗ್ತಾ ಇದ್ದಿದ್ದ, ಆದ ಕಾರಣ ಮರೆಯಲ್ಲಿ ನಿಂತು ಹೊಡೆದ. ಹೌದಾನೆ? ರಾಮದೇವರು ಎದುರಿಗೆ ಒಂದು ನಿಂತಿದ್ರು ಕೂಡ ವಾಲಿಯು ಶರಣಾರ್ಥನ ಆಗ್ತಿದ್ದ. ನಾವು ಶರಣಾರ್ಥ ಆಗ್ತಿದ್ದಿಲ್ಲ. ನಾವೇ ನಮ್ಮ ಉತ್ತರ ಕೊಡ್ತೀವಿ. ಅದರಿಂದ ನಿಮ್ಮ ರಾಮ ಹೇಳಿ ತಕ್ಕೊಳ್ಳಿ ಅಂತ ಕೇಳಿದರೆ ಅದಕ್ಕೆ ಎಲ್ಲ ಸೇರಿ ಅಂತಾರೆ, ಮೂರ್ಖ ಶಿಖಾಮಣಿಗಳ ಇದು ಪ್ರಶ್ನೆ ಏನೋ ಅಂತ. ಯಾಕಂತ ಯಾವ ವಾಲಿ ಎದುರಿಗೆ ಬಂದು ನಿಂತ್ಕೊಂಡ್ರೆ ನಾವು ಶರಣಾಗತರಾದವರನ್ನ ಹೊಡಿಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಮರೆಯಾಗಿ ರಾಮದೇವರು ನಿಂತಾನೆ ಅನ್ನೋದು ಸರಿ. ಕಾರಣ ಏನು ಗೊತ್ತಾ? ಈಗ ರಾಮದೇವರು ಬಾಣದಿಂದ ಹೊಡೆದ ಮೇಲೆ, ರಾಮದೇವರು ಹೊಡೆದ ಬಾಣದಿಂದಲೇ ನಾನು ಸಾಯ್ತಾ ಇರ್ತೀನಿ ಅಂತ ಗೊತ್ತಾದ ಮೇಲೂ ಕೂಡ ವಾಲಿ ರಾಮದೇವರು ನೋಡಿದ ತಕ್ಷಣ ನಮಸ್ಕಾರ ಹಾಕಿದ್ದಾನೆ ಅಂದ್ರೆ, ಇನ್ನ ಸಾಯೋ ಕಾಲಕ್ಕೆ ಯಾವ ರಾಮ ಹೊಡೆದ ಬಾಣದಿಂದಲೇ ನಾನು ಸಾಯ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ವಾಲಿಗೆ ಸಿಟ್ಟಿರಬೇಕಾಗಿತ್ತು. ನನ್ನನ್ನ ಬಾಣದಿಂದ ಹೊಡೆದು ಈಗ ಎದುರು ಬಂದಿದ್ದೇನೇನೋ ಅಂತ. ನಿನ್ನ ಬಾಣದಿಂದ ಸಾಯೋ ಭಾಗ್ಯ ನನ್ನ ಸಿಕ್ಕಿದೆ ಸ್ವಾಮಿ, ನಿನ್ನ ಎದುರಿಗೆ ಆದ್ಮೇಲೆ ರಾಮ ಪ್ರಯೋಗ ಮಾಡಿದ ಬಾಣದಿಂದಲೇ ನಾನು ಸಾಯ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ವಾಲಿ ರಾಮದೇವರಿಗೆ ಶರಣಾಗತನಾಗಿದ್ದಾನೆ ಅಂತ ಮೇಲೆ ಇನ್ನ ರಾಮದೇವರು ನೇರವಾಗಿ ಬಂದು ನಿಂತಿದ್ರೆ ಶರಣಾಗತನಾಗ್ತಾ ಇದ್ದಿಲ್ವಾ? ಅದರಿಂದ ಶರಣಾಗತನ ಹಾಗೇ ಆಗ್ತಿದ್ದ. ಅದಕ್ಕೋಸ್ಕರ ರಾಮದೇವರು ಕಾರಣ ಎದುರಿಗೆ ಬಂದು ಒಡಿಗೆ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಅವನು ಅಪರಾಧಿ, ಪರಸ್ತ್ರೀ ರಾಮೋಹರ ಮಾಡಿದ್ದಾನೆ, ಹನುಮಂತ ದೇವರನ್ನ ಕೈಬಿಟ್ಟಿದ್ದಾನೆ, ವಾಯುದೇವರಿಂದ ದೂರ ಇದ್ದಾನೆ, ಮತ್ತೆ ಮಹಾದುಷ್ಟನಾದ ರಾವಣನಿಗೆ ಆಪ್ತನಾಗಿದ್ದಾನೆ, ದುರ್ಮಾರ್ಗದ ಸಹವಾಸದಲ್ಲಿದ್ದಾನೆ. ಆದ್ದರಿಂದ ವಾಲಿಯ ಸಂಹಾರ ಯುಕ್ತವೇ ಈ ಸಮಯದಲ್ಲಿ ಅಂತ ರಾಮದೇವರು ವಾಲಿಯ ಸಂಹಾರವನ್ನು ಮಾಡಿದರು. ಅದಾದ ಮೇಲೆ ಚಾತುರ್ಮಾಸ ಬಂದಿದೆ. ಚಾತುರ್ಮಾಸದಲ್ಲಿ ತನ್ನ ಕೆಲಸ ಆಯ್ದ ಸುಗ್ರೀವನಿಗೆ 4 ತಿಂಗಳು ತನ್ನ ಜಾಗದಲ್ಲಿ ತಾನು ಆರಾಮಾಗಿ ಇದ್ದುಬಿಟ್ಟ. ಈ ಚಮತ್ಕಾರ ಏನಂದ್ರೆ, ಈ ನಮ್ಮ ರಾಮದೇವರು ಹೇಳಿದಂತೆ ಹನುಮಂತ ದೇವರು ಅವನ ಜೊತೆಗೆ ಮಾತಾಡಿಬಿಟ್ಟು ಅದಕ್ಕೆ ಏನಾಹಮಿಗ ದುರ್ಮಾರ್ಗ ಕುಕೃತ್ಯ ರಘುನಿವೇಶಕ ಸಮ್ಯಕ್ ಶ್ರೀ ವೈಷ್ಣವಿ ಮಾರ್ಗೆ ಪೌರತ್ವಜ್ಜನ್ನ ಮಾಮಿತಂ ಅಂತ ಮಧ್ಯಸ್ಥಿತಿಯಲ್ಲಿ ನಾವು ಕಂಡಿದ್ದೀವಿ. ಯಾವಾಗ ಸುಗ್ರೀವ ಮರ್ಯಾದೆಯಿಂದ ರಾಮದೇವರಿಗೆ ಮಾಡಬೇಕಾದ ಕರ್ತವ್ಯವನ್ನ ಮಾಡುತ್ತೀವೋ ಏನಂತ ಕೇಳುವ ಬಲೇನಾಪಿ ಕಾರಯಾಮಿ ಅಂತಾರ ಅವರು. ನಾವು ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡ್ತೀವಿ, ಮನೆ ಮಕ್ಕಳಿಗೆ ಏನಾದ್ರು ಕೆಲಸ ಹೇಳ್ತೀವಿ, ಹೋಗ ಹಂಗೆ ಹೋಗಿ ಒಂದು ಅರ್ಧ ಹಾಲು ತೊಂಬ ಅಂತ ನನಗೆ ಆಗಲ್ಲ ಆಗಲ್ಲ ಕೈಗಳು ನಾನೇ ಹೋಗ್ತೀನಿ ಇತ್ಯಾದಿ ಹೇಳ್ತಿದೆ. ನೀನು ಹೋಗಿ ತರ್ತೀಯೋ ಇಲ್ಲೋ ಅಂತ ಆರ್ಡರ್ ಮಾಡೋ ಶಕ್ತಿನೇ ಇಲ್ಲ. ಆದ್ರೆ ಹನುಮಪ್ಪ ಏನಿದ್ದು ಮರ್ಯಾದೆಯಿಂದ ರಾಮದೇವರ ಸೇವಾ ಮಾಡ್ತೀಯೋ ಜುಟ್ಟಿರು ಮಾಡಿಸ್ಬೇಕು. ಏನಂತ ರಾಮದೇವರ ಸಂದೇಶ ಕಳಿಸಿದ್ರು, ಲಕ್ಷ್ಮಣ ಹೋಗಿ ಹೇಳು, ನೀನು ಹೆಚ್ಚು ಮಾತಾಡಬೇಡ ಸುಗ್ರೀವನ ಹತ್ರ, ಸುಗ್ರೀವನಿಗೆ ಹೇಳು. ರಾಮದೇವರು ಹೇಳ್ತಿದ್ರು, ಸುಗ್ರೀವ ನಿಮ್ಮ ಅಣ್ಣ ವಾಲಿಯನ್ನು ಕೊಂದ ಬಾಣ ಇವತ್ತಿಗೂ ರಾಮದೇವರ ಹತ್ರ ಇದೆ ಅಂತ ಹುಡುಕಿಸ್ತಾರೆ. ಇಷ್ಟ ಹೆಚ್ಚೇಳಬೇಕಾಗಿಲ್ಲ ಅವನಿಗೆ. ಅಷ್ಟು ಹೇಳಿದ ಮೇಲೆ ಯಥಾ ಪ್ರಕಾರ ಅವರು ಬರೋಷ್ಟೊತ್ತಿಗೆ ಹನುಮಪ್ಪ ರಿಪೇರಿ ಮಾಡಿಬಿಟ್ಟಿದ್ರು. ನಂತರ ಸಪ್ತದ್ವೀಪಗಳಲ್ಲಿದ್ದ ಎಲ್ಲ ಅಲ್ಲಿ ವಾದಿರಾಜರು ಬಹಳ ಸುಂದರವಾಗಿ ನಮಗೆ ಸಂದೇಹ ಪರಿಹಾರ ಮಾಡ್ತಾರೆ. ಅಲ್ಲಿ ಸಮುದ್ರ ಹಾರಬೇಕು ಅನ್ನೋ ಪ್ರಸಂಗದಲ್ಲಿ 10, 20, 30 ಹಾರ್ತೀನಿ ಎಂದವರು ಲಕ್ಷಾಂತರ ಯೋಜನೆ ಇದ್ದ ಎಲ್ಲ ಕಡೆಯಿಂದ ಹೇಗೆ ಕಳಿಸಿದ್ರು? 100 ಯೋಜನೆ ಸಮುದ್ರ ಹಾರ ಶಕ್ತಿ ಇದ್ದವರು ಲಕ್ಷಾಂತರ ಯೋಜನೆ ಇದ್ದಂತ ಎಲ್ಲಾ ಕಡೆಯಿಂದ ಕಪಿಗಳನ್ನು ಕಳಿಸಿದ್ದು ಹೇಗೆ ಅಂದ್ರೆ ಅವಾಂತರ ದೀಪಗಳಿದ್ದು ಅಂತ ವಾದಿರಾಜರು ಉತ್ತರ ಬರೀತಾರೆ. ಭಾವ ಪ್ರಕಾಶದಲ್ಲಿ 10 ಯೋಜನಾ 30 ಯೋಜನಾ ಯಾರ್ಯಾರಿಗೆ ಎಷ್ಟೆಷ್ಟು ಹಾರಲಿಕ್ಕೆ ಯೋಗ್ಯತೆ ಇದೆಯೋ ಅಷ್ಟಷ್ಟು ದೂರದಲ್ಲಿ ದೀಪಗಳಿದ್ದಂತೆ. ಅಲ್ಲಿಂದ ಅಲ್ಲಿ ಹಾರೋದು ಲಾಂಗ್ ಟರ್ಮ್, ಅಲ್ಲಿಂದ ಅಲ್ಲಿಂದ ಹಾರ್ಕೊಂಡು ಎಲ್ಲ ಕೋಟ್ಯಾಂತರ ಸೈನ್ಯ ಬಂದು ಸೇರ್ಕೊಂಡಿದೆ. ಆಮೇಲೆ ಸಮುದ್ರ ಹತ್ರ ಬಂದು ನಿಂತ್ಕೊಳ್ತಾರೆ. ಅವರ ಯಥಾ ಪ್ರಕಾರ ಒಂದು ಕಷ್ಟ ಸುಗ್ರೀವ ಆಜ್ಞೆ ಮಾಡಿದ, ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಎಲ್ಲರೂ ಕಳಿಸಬೇಕು ಅಂತ. ಕಳಿಸೋ ಕಾಲಕ್ಕೆ ನೀಲ ಮಹಿಂದ ವಿವಿಧ ಅಂಗದ ಜಾಂಬುವಂತ ತಾರ ಹನುಮಂತ ದೇವರು ಉಪರಕ್ಷಣೆಯ ಅಲ್ಲಿ ಕೋಟ್ಯಾಂತರ ಸೈನ್ಯ ದಕ್ಷಿಣ ದಿಕ್ಕಿ ಕಳಿಸಬೇಕು. ಕರ್ಣಾಂತ ಮಾನೀಯ ಗುಣಗ್ರಹಿತ ರಾಮೇಣ ಮುಕ್ತವನ್ನ ಹೋಗಿದೀನ. ಹನುಮಂತ ದೇವರು ಬಾಣ ಹೋದಂಗ್ ಹೋದ್ರು ಮಧುರಲ್ಲಿ ಬಾಣ ಹೋದಂಗ್ ಹೋದ್ರು ಅಂದ್ರೆ ಅದು ಸ್ಪೀಡಿಗೆಲ್ಲ ಹೇಳಿದ್ರು, ಹೇಗಕ್ಕಲ್ಲ. ಅದು ಬಾಣದ ದೃಷ್ಟಾಂತ ಕೊಟ್ಟಿದ್ದು ಹೇಗಕ್ಕಲ್ಲ, ಯಾವುದಕ್ಕೆ? ಒಂದು ಸರಿ ಬಾಣ ಹೊಡೆದ್ರೆ ಆ ಬಾಣ ಗುರಿ ಮುಟ್ಟೋ ತನಕ ನಿಲ್ಲಲ್ಲ. ಹೌದಲ್ಲ?
ಬಾಣ ಬಿಟ್ಮೇಲೆ ಅದಕ್ಕೂ ಅಲ್ಲಿ ತನಕ ಹೋಗಿ ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ತಗೊಂಡು ಹೋಗ್ತಾ ಬಾಣ. ಬೇಗಕ್ಕಲ್ಲ ಆ ಬಾಣದ ದೃಷ್ಟಾಂತ, ಬೇಗ ಅಲ್ಲ, ಪ್ರಧಾನವಾಗಿ ಬಾಣವು ತನ್ನ ಕಾರ್ಯ ತನ್ನ ಗುರಿಯನ್ನು ಮುಟ್ಟುವ ತನಕ ಹೋಗುವಂತೆ ಹನುಮಂತ ದೇವರನ್ನ ರಾಮದೇವರು ಕಳಿಸಿದ್ಯಾಸಕ್ಕೆ ಅಂದ್ರೆ ಆ ಹನುಮಂತ ದೇವರು ಬಾಣದಂತೆ ಹೋದ್ರು ಅಂದ್ರೆ ಅರ್ಥ ಸ್ಪೀಡ್ ಅಂತಲ್ಲ, ವಿತೌಟ್ ರೆಸ್ಟ್ ಹೋದ್ರು. ನಿತ್ಯ ಪೌರುಷ ಭವಸ್ಯ ಉಪಶ್ರಮಸ್ಯ ಅಂತ ಅದಕ್ಕೆ ಹೋದ್ರು. ಒಂದು ತಿಂಗಳು ಕಳೆದೋಯ್ತು. ಅಲ್ಲಿ ಮಯಾಸುರದಿಂದ ನಿರ್ಮಿತವಾದ ಬಿಲ ಇದೆ, ಇಲ್ಲಿ ಆರಾಮಾಗಿ ಹಣ್ಣು ಹಪ್ಪು ತಿನ್ಕೊಂಡು ತಿನ್ಕೊಂಡು ಆರಾಮಾಗಿ ಇಟ್ಕೊಳ್ಳೋಣ. ಯಾವುದೋ ರಾಮ ಯಾವುದೋ ಹಿಂದೆ ಕಳ್ಕೊಂಡ್ರೆ ನಾವೇ ಚಿಂತ ಹೊತ್ಕೋಬೇಕು, ನಮ್ಮ ಪಾಡಿಗೆ ನಾವು ಆರಾಮಾಗಿ ಇಟ್ಕೊಳ್ಳೋಣ ಅಂತ ಮೀಟಿಂಗ್ ಹೇಳ್ತಾರೆ. ಹನುಮಪ್ಪ ಅಂತಾರೆ 3 ಕೋಟಿ ಸೈನ್ಯ ಇತ್ತು. ಆ ಸೈನ್ಯಕ್ಕೆ ಹನುಮಪ್ಪ ಹೇಳಿದ್ದು ಸುಮ್ಮನೆ ಕೂತಿದ್ರು. ಏನು ಬೇಕಾದ್ರೆ ಸುಸ್ತಾಗಿದ್ರೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳಿ, ನೀರು ಕುಡಿ, ಅನ್ಸಿಲ್ಲ, ಮರ್ಯಾದೆಯಿಂದ ಹೇಳ್ರಿ. ಎಲ್ಲರೂ ರಾಮದೇವರ ಸೇವೆಗೆ ಹೊರಡ್ತಿರೋ ಇಲ್ಲ ನಿಮ್ಗೆ ಎಲ್ಲಾರ ಕೈ ನಾನು ಮುಗಿಸ್ಬೇಕು ಅಂತ. ಎಲ್ಲಾರ ಕೈಯಲ್ಲಿ ದುಡ್ಡು ಮಾಡಿಸುವ ಶಕ್ತಿ ನನಗೆ ಅದೆಂತಾರೆ ಅವರು ಹನುಮಪ್ಪ. ಯಾಕೆ ಬೇಕಪ್ಪ ಹನುಮಪ್ಪನ ಹೆಸರಬಹುದು ಬೇಡಪ್ಪ ಎಲ್ಲರೂ ಹೊಸ ಅನ್ಕೋಬಹುದು ಅಂತೂ ಹನುಮಪ್ಪನ ಮಾತು ಕೇಳ್ಕೊಂಡು ಬಂದ್ರು ಸಮುದ್ರ ಆಗಬಹುದು. ಅಮ್ಮಗಳ ಮಾತು ಕರಿ ತೂ ಕುಡಿಸೋರಿಗೆ ಆಚೆ ಅನ್ಬೇಕಂಗೆ ಆಗ್ತದೆ. ಹೌದು, ಸಮುದ್ರ ಆಗಮನ ಕೂತದೆ. ಇನ್ನೇನು ಏನು ಗೊತ್ತಿಲ್ಲ, ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಆದ್ರಿಂದ ಎಲ್ಲರಿಗೂ ತಲೆನೋವಾಯ್ತು. ಏನ್ ಮಾಡ್ಬೇಕು? ಸರಿ, ಸಾಯೋ ಪಕ್ಷಕ್ಕೆ ಕೂತ್ಬೇಕು, ಸಾಯೋ ಗ್ಯಾರಂಟಿ ಅಂತ. ಈ ನಾವು ವಾಪಸ್ ಹೋದ್ರೆ ಚಂಡ ಶಾಸನ ಸುಗ್ರೀವ ಅವನ ಕೆಲಸ ತನ್ನ ಕಾರ್ಯ ಸಾಧನೆಗಾಗಿ ತನ್ನ ಸ್ವಂತ ಅಣ್ಣನ್ನೇ ಕೊಲೆ ಮಾಡಿಸ್ತೇವೆ ನಾವು. ನಮ್ಮನ್ನು ಬಿಡ್ತಾನ ವಾಪಸ್ ಹೋದ್ರೆ ಕೆಲಸ ಮಾಡ್ಕೊಂಡ್ರೆ ಹೋದ್ರೆ. ಆದ್ರಿಂದ ನಾವು ಸಾಯ್ಬೇಕಾಗತ್ತೆ. ಈ ಹರಿಕತೆ ಬೇಡ, ಅಲ್ಲಿ ವಾಪಸ್ ಹೋಗಿ ಸಾಯೋಕ್ಕಿಂತ ಇಲ್ಲೇ ದೇವ್ರ ಧ್ಯಾನ ಮಾಡಿ ಹೋಗೋಣ ಅಂತೇಳಿ ಪ್ರಾಯೋಪದೇಶಕ್ಕೆ ಕೂಡುವ ಪ್ರಸಂಗ. ಅಲ್ಲಿ ರಾಮಾಯಣ ಕಥೆಯನ್ನು ಹೇಳ್ತಾರೆ. ಆ ರಾಮಾಯಣ ಹೇಳಿದಾಗೇನೆ ಯಥಾಪ್ರಕಾರ ಅಲ್ಲಿ ತನ್ನ ಪಕ್ಷಿಗಳನ್ನ ಸುತ್ತಕೊಂಡು ಬಿದ್ದಂತ ಆ ಸಂಪಾತಿಗೆ ತಪಸ್ಥನಾಗಿದ್ದಾನೆ. ಈ ಜಟಾಯು ಕಥೆ ಬಂದ ತಕ್ಷಣ ಅವನಿಗೆ ಏನೋ ಕುತೂಹಲ, ಹೋಗಿ ಕಪಿಗಳನ್ನು ಮಾತಾಡಿಸಿ ಮತ್ತೆ ಆ ಕಥೆಯನ್ನು 2ನೇ ಸಲ ಹೇಳ್ತಾನೆ. ಅದು ಹೇಳಿಸಿದ ತಕ್ಷಣ ಹದ್ದಿನ ಕಣ್ಣು ಅಲ್ಲಿಂದ ಮಹೇಂದ್ರ ಪರ್ವತದ ಮೇಲೆ ನಿಂತಿದೆ. ಸಂಪಾತಿ ಇಲ್ಲಿಂದ 100 ಯೋಜನ ಸಮುದ್ರ, ಅಲ್ಲಿ ಲಂಕಾ ಪಟ್ಟಣ, ಅಶೋಕವನ, ಶಿಂಶುಪ ವೃಕ್ಷ, ಕೆಳಗಡೆ ಸೀತಾಪತಿ ಕೂತಿದ್ದಾಳೆ ಅಂತ ಹೇಳಿ ಅಂತೂ ಕನ್ಫರ್ಮ್ ಆಯ್ತು. ಸೀತಾಪತಿ ಇರೋದೆಲ್ಲಿ ಅಂತ ಕನ್ಫರ್ಮ್ ಆಯ್ತು. ಸರಿ, ಯಾರ್ಯಾರು ಎಷ್ಟು ಹಾಡ್ತಿರತ್ತಾ ಪ್ರಾರಂಭ ಆಯ್ತು ಹಾರಾಡೋದು. ಸರಿ ಕೇಳಿದ್ರು, ನಾನು ಹತ್ತಾಡ್ತೀನಿ ಅಂತ ನೀವು ಹಿಂದಕ್ಕೆ ಸರ್ಕೊಂಡು ಜಾಂಬು ಅಂತ ಹಿರಿಯ ಮನುಷ್ಯ. ಅದಕ್ಕೆ ಕೆಲವೆಲ್ಲ ದೊಡ್ಡ ಕೆಲಸವನ್ನ ದೊಡ್ಡಷ್ಟಿಗೆ ಯಾರಿಗಿರುತ್ತೋ ದೊಡ್ಡ ವಯಸ್ಸಿರುತ್ತೋ ಅವ್ರನ್ನ ಟೀಮ್ ಲೀಡರ್ ಮಾಡಿರ್ತಾರೆ. ಆ ಲೀಡರ್ಗೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಲೀಡರ್ ಅಷ್ಟೇ ಅವರು. ಜಾಂಬು ಅಂತ ಕೇಳ್ದ, ನೀನೆಷ್ಟು ಹಾಡ್ತೀನಿ? ನಾನು 10 ಹಾಡ್ತೀನಿ, ನಾನು ಇರೋದು 100, ಇನ್ನೊಂದು 30 ಅಂದ. ಕೊನೆಗೆ 80 ಅಂತ ಬಂತು. ಅಂಗದ ಆಮೇಲೆ ಹೇಳ್ದ, ಜಾಂಬು ಅಂತ ಕೇಳ್ದ, ಯಾರ್ಯಾರು ಎಷ್ಟಿತ್ತು ಅಂತ. 80ಕ್ಕೆ ಬಂದಿತ್ತು ಅಷ್ಟೇ, ಇನ್ನೂ 26 ಗೊತ್ತಿಲ್ಲ. ಎಲ್ಲರೂ ಕೇಳಿದ್ರು, ಎಲ್ಲರೂ ಅಸಾಮರ್ಥ್ಯತೆ ಹೇಳ್ಕೊಂಡು. ಅದಕ್ಕೆ ನಮ್ಮ ವೇದಾಧ್ಯಯನ ಮಾಡಿಸಿದ ಗುರುಗಳು ಒಂದು ಜೋಕ್ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ. ಏನು ಅಂದ್ರೆ, SSLC ರಿಸಲ್ಟ್ ಬಂತಂತೆ. ಮನೆ ಮಗ ಓಡಿ ಬಂದ, ಓಡಿ ಬಂದ, ಅಮ್ಮ ಇವನು ಬಂದೋರು ನೋಡಿ ಡಿಸ್ಟಿಂಕ್ಷನ್ ಬಂದಿದ್ದಾನೆ ಅಂತ ತಿಳ್ಕೊಬೇಕು ನೋಡೋರು. ಅಂತ ಆನಂದದಿಂದ ಉತ್ಸಾಹದಿಂದ ಓಡ್ಕೊಂಡು ಬಂದ. ಏನು ಅಮ್ಮ, ನಮ್ಮನಿ ಎದುರುಮನಿ ವಾಗೀಶ ಹೇಳು. ಬೇರೆ ಫೇಲ್ ಆದ್ರೆ ಅಷ್ಟು ಖುಷಿನ, ಅಯ್ಯೋ ಫೇಲ್ ಆದ್ನು. ಆಮೇಲೆ ನಮ್ಮ ಮನಿ ಮಾಡಿ ಮೇಲಿದ್ದಾರಲ್ಲ ಸತೀಶ, ಅವನು ಫೇಲೆ ಅಂತ. ಆಮೇಲೆ ನಮ್ಮನಿ ಹಿಂದಿನ ಮನೇನೆ ನಮ್ಮ ಆಂಟಿ ನಮ್ಮನಿ ಬರ್ತಾ ಇರ್ತಾರಲ್ಲ ಅವ್ರ ಮಗಳು ನಮ್ಮ ಕ್ಲಾಸ್ಮೇಟೆ ಅವಳು ಫೇಲ್ ಅಲ್ಲ. ಅವ್ರು ಫೇಲು, ಇವ್ರು ಫೇಲು, ಅವ್ರು ಫೇಲು, 25 ವರ್ಷ ಅವ್ರು ಫೇಲ್ ಇದು ಎಲ್ಲರೂ ಫೇಲು. ಇನ್ನೇನು ಮತ್ತೆ ಅವರೆಲ್ಲ ಫೇಲ್ ಆದ್ಮೇಲೆ ನಾನು ತಾನು ಫೇಲ್ ಆಗಿದ್ದನ್ನ ಬೇರೆ ಫೇಲ್ ಆಗಿದ್ದೀನಿ ಹೇಳ್ಕೊಂಡ್ರೆ ಏನು ಸಮಾಧಾನ. ಅವರು ಫೇಲು ಆಗ ನಾನು ಫೇಲ್ ಆಗಿದ್ದೀನಿ. ಹಾಗೆ ಜಾಂಬುವಂತನ ಕಪಿಚಂಡಿ ಕೇಳುತ್ತೆ, 10 ಆಡ್ತೀನಿ, 30 ಆಡ್ತೀನಿ, 80 ಆಡ್ತೀನಿ, ನಿಮ್ ಯೋಗ್ಯತೆ ಎಷ್ಟು? ನೀವು ಫೇಲು ಅಂತೀಯಲ್ಲ, ನಿಂಗೇನು ರಿಸಲ್ಟು? ನಾನು ಫೇಲು ಅಂದ.
ಯಾಕೆ ನಾನು 96 ಹಾಡ್ತಿದ್ದೆ, ಈಗ 90 ಹಾಡ್ತೀನಿ. 6 ಕಮ್ಮಿ ಆಗಿದೆ. ಮತ್ತಿನ್ನು ಕೃತಯುಗವನ್ನು ಬೇರೆ ಪಾಪ ವಯಸ್ಸು ಆಗಿದೆ. ಹಂಗದ ನಿಂದೇ ಕತೆ 100 ಹಾಡ್ಬೋದು, ಅಲ್ಲೂ ಬಹುನೇ. ಮತ್ತೆ ಮಧ್ಯದಲ್ಲಿ ಏನಾದ್ರು ರೂಟ್ ಚೇಂಜ್ ಆದ್ರೆ ವ್ಯತ್ಯಾಸ ಆದ್ರೆ ಶ್ರೀಮತ್ ಪ್ರಮಾಣ. ನಮಗೇನು ಇಷ್ಟೇ ಕಿಲೋಮೀಟರ್ ಅಂತ ಇಟ್ಕೊಂಡು ರೋಡಲ್ಲಿ ಹೋಗ್ತಾಗಲ್ಲ. ಏನೋ ಮಾತಾಡ್ಕಿಂತ ಡ್ರೈವರ್ ಜೊತೆ ಮಾತಾಡ್ತಿರ್ತೀವೋ, ಏನು ಇವರೇನೋ ಮಾತಾಡ್ಕೊಂತ ಯಾವುದೋ ರೋಡ್ ಹೇಳ್ತೀನಿ, 20 ಕಿಲೋಮೀಟರ್ ಬೇರೆ ದಾರಿ ಹೋಗ್ತಿರ್ತೀವಿ. ಆಮೇಲೆ 20 ಕಿಲೋಮೀಟರ್ ವಾಪಸ್ ಬಂದು ಆಮೇಲೆ ಇವೆಲ್ಲ ಲೆಕ್ಕ ಇಟ್ಕೊಂಡೇ ನಾವು ಪೆಟ್ರೋಲ್ ಹಾಕಿರ್ಬೇಕು. ಹೌದಲ್ಲ? ಅದಕ್ಕೆ ಅವನಂದ ನಾನು 100 ಹಾರು ಬಂದೆ, ಆದ್ರೆ ಅಲ್ಲಿ ಮಧ್ಯದಲ್ಲಿ ಏನಾದ್ರು ರೂಟು ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು ಅನ್ನೋ ಪ್ರಸಂಗ ಬಂದ್ರೆ ನನಗೇನು ಗೊತ್ತಾಗಲ್ಲ, ಮತ್ತೆ ಸಮುದ್ರದಲ್ಲಿ ಬೀಳಬೇಕಾಗುತ್ತೆ. ಆದ್ರಿಂದ ಐ ವೆರಿ ಸಾರಿ. ಅಂದ್ರೆ ಒಟ್ಟಿನಲ್ಲಿ ಅಲ್ಲಿ ಕೂತಂತ ಪ್ರತಿ ಒಬ್ಬರು ಅಂಗಗಳಿಂದ ಹಿಡ್ಕೊಂಡು ಎಲ್ಲರೂ ತಮ್ಮ ಅಸಾಮರ್ಥ್ಯತೆಯನ್ನು ಒಪ್ಕೊಂಡ್ಬಿಟ್ಟು ಅಲ್ಲಿ ತನಕ ಹನುಮಪ್ಪ ಸುಮ್ಮನೆ ಕೂತಿತ್ತು. ಆಮೇಲೆ ಹನುಮಪ್ಪನೇ ಹಾರಿದ್ದು ಹೋಗಿದ್ದು ಮಾಡ್ಕೊಂಡ್ ಬಂದಿತ್ತು. ಇದಿಷ್ಟು ಹನುಮಪ್ಪನಿಗೆ ಮೊದಲು ಗೊತ್ತಿತ್ತು. ಇಲ್ಲಿರೋರಿಗೆ ಸಮುದ್ರವನ್ನ ಹಾಡ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಬರುವ ಸಾಮರ್ಥ್ಯ ಇಲ್ಲ ಅಂತ ಹನುಮಪ್ಪನಿಗೆ ಮೊದಲೇ ಗೊತ್ತಿತ್ತಿಲ್ವೋ? ಗೊತ್ತಿತ್ತು. ಮತ್ತು ಗೊತ್ತಿದ್ರು ಇಷ್ಟೆಲ್ಲ ಹರಿಗತಿ ಆಗುತ್ತಂತ ಸುಮ್ಮನೆ ಹಾಕಿದ್ರು ಹನುಮಪ್ಪ. ಸುಮ್ಮನೆ ತಾನೇ ವಾಲಂಟಿಯರ್ ಆಗಿ, ನೋಡಪ್ಪ ನಿಮ್ಗೆ ಯಾರಿಗೂ ಸಾಮರ್ಥ್ಯ ಇಲ್ಲ, ನಿಮಗೆ ಆಗಲ್ಲ, ಕೈಲಾಗದ್ದು, ನಾನು ಮಹಾ ಸಮರ್ಥ, ನಾನೇ ಹಾಡ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹನುಮಪ್ಪ ಹೇಳಿ ಮಾಡ್ಕೊಂಡು ಬರ್ಬೋದಿತ್ತಲ್ರಿ. ಅಂದ್ರೆ ಕಲಿಯುಗದಲ್ಲಿ ಕೆಲವರು ಮಹಾನುಭಾವರು ಇರ್ತಾರಲ್ಲ, ಅದೇ ತರ ಅಲ್ಲೂ ಇರ್ತಾರೆ ಕೆಲವರು. ಏನ್ ಗೊತ್ತಾ, ಕೆಲಸ ಆಗೋ ಕಾಲಕ್ಕೆ ತುಂಬಾ ಸೈಲೆಂಟ್ ಆಗಿರ್ತಾರೆ. ಕೆಲಸ ಅಂದ್ರ ಮೇಲೆ ಅಯ್ಯ ನಮಗೆ ಹೇಳಿದ್ರೆ ನಾವು ಮಾಡ್ತಾ ಇದ್ವಿ, ನಮ್ಗೆ ಹೇಳಿಲ್ಲ ನಾವಿಲ್ಲ. ಇಂಥ ಬೃಹಸ್ಪತಿಗಳೇ ಹೆಚ್ಚು. ಅದು ಕೆಲಸಕ್ಕೆ ಆಗೋತಂತ ಸುಮ್ಮನೆ ಬಿಡ್ತಾರೆ, ಮೌನವಾಗಿ ಬಿಡ್ತಾರೆ. ಅದು ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸಲ್ಲ. ಅದಕ್ಕೆ ಕೆಲಸ ಆದ್ಮೇಲೆ ಏನೋ ಮಾಡ್ಕೊಂಡು ನಮಗೆ ಹೇಳಿದ್ರೆ ನಾವು ಮಾಡ್ತಾ ಇದ್ವಿ, ನಮಗೆ ಹೇಳಿಲ್ಲ ಮತ್ತೆ ನಾವ್ಯಾಕೆ ಮುಂದುವರಿಬೇಕು, ಸುಮ್ಮನೆ ಆಗುತ್ತೆ. ಇಂಥ ಬೃಹಸ್ಪತಿಗಳು ಜಾಸ್ತಿ. ಅದಕ್ಕೆ ಮೊದಲು ಹನುಮಪ್ಪ ಅಲ್ಲಿಟ್ಟವರನ್ನ ನಾವು ಕೈಲಾಗದೇ ಇದ್ದವರು ಅಂತ ಒಪ್ಕೊಳ್ಳಿ. ಮತ್ತು ಅವರು ಒಪ್ಪಿಕೊಂಡ ಮೇಲೆ ರಾಮದೇವ ಸೇವೆ ನಾನೇ ಮಾಡೋದು ಅಂತ ಹನುಮಪ್ಪನಿಗೆ ಗೊತ್ತಿದೆ. ಆದ್ರಿಂದ ಹನುಮಪ್ಪ ಹೊರಬೇಕು ಅಂತ ಡಿಸೈಡ್ ಆಯ್ತು. ಅದಕ್ಕೆ ನಂತರ ಹನುಮಾನ್ ಏಕಃ ಸಮರ್ಥ ನಪರೋಸ್ತಿ ಕಚ್ಚಿತ್. ಶ್ರೀಮದಾಚಾರ್ಯ ಅಂತಾರೆ, ಹನುಮಪ್ಪ ಬಿಟ್ರೆ ಇನ್ನು ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲ, ನೀನೇ ನಮ್ಮನ್ನು ಕಾಪಾಡುವಂತ ಕಪಿಸೈನ್ಯ ದಾಮು ಅಂತ ಎಲ್ಲರೂ ಕೇಳ್ಕೊಂತಾರೆ. ಒಂದು ಹನುಮಪ್ಪ ನಿನ್ನ ಬಿಟ್ಟರೆ ನಮಗೆ ಗತಿ ಇಲ್ಲ ಅಂದಾಗ ಆ ಸಂದರ್ಭದಲ್ಲಿ ಸುಂದರಿಕಾಂಡವನ್ನ ಬಲು ಸುಂದರವಾಗಿ ಹೇಳ್ತಾರೆ. ಸಪ್ತಧರ್ಮದ ಹೆಸರು ಬಲು ಸುಂದರವಾದ ಸುಂದರಕಾಂಡ ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಸಿಕ್ಕಾವತಿ ಅಧ್ಯಾಯಗಳು, ಸರ್ಗಗಳು. ಶ್ರೀಮದಾಚಾರ್ಯರು 50 ಶ್ಲೋಕ ಮಾಡಿದ್ದಾರೆ. ಸತ್ಯಧರ್ಮರು ಒಂದೇ ಒಂದು ವಾಕ್ಯದಲ್ಲಿ ಸುಂದರಕಾಂಡವನ್ನ ಹೇಳ್ತಾರೆ. ಚತುರ್ಥಜ ಪಂಚಮಗಃ ದುಷ್ಟಾಸತಿಂ ಪ್ರಥಮದ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯವತರ ಪುನಃ. ಹೇಗೆ ಪಂಚಮಹಾಭೂತಗಳಲ್ಲಿ ಇಟ್ಟುಕೊಂಡು ಸುಂದರಕಾಂಡ ನಿರ್ಣಯವನ್ನ ನಮಗೆ ಸತ್ಯಧರ್ಮರು ತಿಳಿಸಿಕೊಡ್ತಾರೆ. ಸುಂದರಕಾಂಡ ನಡೀಬೇಕಲ್ಲ. ಈಗ ಹನುಮಪ್ಪ ಬೆಳಿಬೇಕಲ್ಲ. ರಾಮಾಯ ಶಾಶ್ವತ ಸುವಿಸ್ತೃತ ಸದ್ಗುಣಾಯ ಸರ್ವೇಶ್ವರಾಯ ವರವೀರ್ಯ ಮಹನ್ನವಾಯ ನತ್ವಾ. ರಾಮದೇವರಿಗೆ ನಮಸ್ಕಾರ ಮಾಡಿ ಹಾಡಬೇಕು. ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡು ಹಾಡಬೇಕು. ಅದನ್ನ ಪಂಚಮಹಾಭೂತಗಳಿಂದ ಬಹಳ ಚೆನ್ನಾಗಿ ಹೇಳ್ತಾರೆ ಸಪ್ತಧರ್ಮ ತೀರ್ಥರು. ಚತುರ್ಥಜ ಪಂಚಮಗಃ ದೃಷ್ಟಾಸತಿಂ ಪ್ರಥಮಜ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯವತರ ಪುನಃ. ಈ 5 ಪಂಚಮಹಾಭೂತಗಳಿಂದ ಸುಂದರಕಾಂಡ. ಚತುರ್ಥ ಪಂಚಮಹಾಭೂತಗಳಲ್ಲಿ 4ನೇ ಯಾವುದು? ಪೃಥ್ವಿ, ಅಪು, ತೇಜಸ್ಸು, ವಾಯು. ಚತುರ್ಥಜ ವಾಯು ಪುತ್ರನಾದ ಹನುಮಂತ ದೇವರು. ಚತುರ್ಥಜ ಅಂದ್ರೆ ಹನುಮಂತ ದೇವರು. ಪಂಚಮಗಃ 5ನೇ ರಾಶಿ ಯಾವುದು? ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಪಂಚಮಗಃ ಅಂದ್ರೆ ಆಕಾಶೇ ಗತ್ವ, ಆಕಾಶದಲ್ಲಿ ಹಾರಿ ಹೋಗಿ. ದೃಷ್ಟ್ವಾ ಸತೀಂ ಪ್ರಥಮಜ, ಪ್ರಥಮ ಅಂದ್ರೆ ಪೃಥ್ವಿ ಸಂಬಂಧವಾದ ಮಗಳು ಯಾರು? ಸೀತಾ ಸತೀಂ ದೃಷ್ಟ, ಸೀತಾದೇವಿಯ ದರ್ಶನವನ್ನ ಮಾಡಿಕೊಂಡು. ತೃತೀಯಂ ತತ್ರ ನಿಕ್ಷಿಪ್ತ, ಪೃಥ್ವಿ, ಅಪು, ತೇಜಸ್ಸನ್ನ ಲಂಕಾಪಟ್ಟಣದಲ್ಲಿಟ್ಟು ಅಂದ್ರೆ ಲಂಕಾಪಟ್ಟಣವನ್ನು ಸುಟ್ಟು. ದ್ವಿತೀಯಂ ಅದರ ಪುನಃ ಪೃಥ್ವಿ, ಅಪು ಸಮುದ್ರವನ್ನು ಹಾರಿಕೊಂಡು ಬಂದು ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಎರಗಿದರು. ಚತುರ್ಥಜ ಪಂಚಮಗಃ ದೃಷ್ಟಾಸತಿಂ ಪ್ರಥಮಜ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯವತರ ಪುನಃ. ಹೀಗೆ ವಾಯುಪುತ್ರರಾದ ಹನುಮಂತ ದೇವರು ಸಮುದ್ರದಲ್ಲಿ ಹಾರಿ ಹೋಗಿ ಪೃಥ್ವಿಯ ಮಗಳಾದ ಸೀತಾಕೃತಿಯ ದರ್ಶನವನ್ನು ಮಾಡಿಕೊಂಡು
ಅಲ್ಲಿಂದ ಲಂಕಾಪಟ್ಟಣವನ್ನು ಸುಟ್ಟು ಸಮುದ್ರವನ್ನ ದಾಟಿ ಬಂದು ರಾಮದೇವರಿಗೆ ನಮಸ್ಕಾರ ಮಾಡಿದ್ರು. ಇಲ್ಲಿಗೆ ರಾಮೋಪಿ ನಾಣ್ಯದನದಾತು ಮನುಷ್ಯ ಯೋಗ್ಯಂ. ಈ ರೀತಿಯಾಗಿ ನಮ್ಮ ಹನುಮಂತ ದೇವರು ಅನಾಯಾಸವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಬಂದ್ರು ಅನ್ನೋದನ್ನ ಪುರಂದರದಾಸರು ಹೇಳ್ತಾರೆ. ಸೇತು ಕಟ್ಟಲು ಬೇಕು, ಶರದಿದಾಟಲು ಬೇಕು, ಮಾತೆಗೆ ಮುಂಗುರಲು ಬೇಕು, ಸೇತು ಕಟ್ಟಲು ಬೇಕು, ಶರದಿದಾಟಲು ಬೇಕು, ಮಾತೆಗೆ ಮುಂಗುರಲು ಬೇಕು, ಪಾತಕಿ ರಾವಣನ ಶಿರವಾತರೆಯನು ಬೇಕು, ಸೀತೆಪತಿ ರಾಮನಿಗೆ ನಮಿಸಬೇಕು, ಮಾರುತನೆಂದು ಎಬ್ಬಿಸಿದ ನಂದನಿಯು ಶ್ರೀರಾಮ ತಡವಾಯಿತೆಯೋ. ಈ ರೀತಿಯಾಗಿ ಸೀತಾಸತಿಯ ಸಂದರ್ಶನ ಮಾಡಿಕೊಂಡು ಲಂಕಾಪಟ್ಟಣವನ್ನು ಸುಟ್ಟು ಹಿಂತಿರುಗಿ ಬಂದು ರಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರವಿದ್ದ ಹನುಮಂತ ದೇವರಿಗೆ ಪರಮಾತ್ಮ ಏನ್ ಕೊಡಬೇಕು, ಏನ್ ಕೊಟ್ಟರು ಕಡಿಮೆ ಇದ್ರು. ಶಾಸ್ತ್ರ ಪ್ರಧಾನ ಅಧಿಕಂ ಪವನಾತ್ಮಕಸ್ಯ ಕುರುಬಂ ತಮಾಶ್ರಿಷದವಂ ಪರವಾದಿ ಸತ್ತಃ ರಾಮೋಪಿ ನಾಣ್ಯದನದಾತು ಮನುಷ್ಯಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್. ಇಂಥ ಮಹಾನುಭಾವರು ರಾಮದೇವರು ಸಹಭೋಗವನ್ನೇ ಕೊಡ್ತಾ ತಮ್ಮನ್ನ ತಾವೇ ಆಲಿಂಗನ ಮಾಡಿಕೊಂಡು ಹನುಮಪ್ಪನಿಗೆ ಅನುಗ್ರಹವನ್ನು ಮಾಡ್ತಾರೆ ಎಂಬ ವಿಚಾರದಿಂದ ಹೇಳ್ತಾ ಮುಂದೆ ಸೇತುವೆಯ ಕಟ್ಟುವುದು, ರಾಮನನ್ನು ಕೊಲ್ಲುವುದು ಇತ್ಯಾದಿ ಕಥೆಗಳನ್ನ ನಾಳೆ ಹೇಳೋಣ.